ನಿಮಗೆಲ್ಲ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನಾವು ಈಗಾಗಲೇ 4ನೇ ತರಗತಿಯಲ್ಲಿ ಒಂದನೇದಾಗಿ ನಾವು ಯಾವುದು ಗಾಂಧಿ ಎನ್ನುವಂಥ ಪಠ್ಯದ ಕುರಿತು, ಎರಡನೇದ್ದು ರಾಗಿ ಮುದ್ದೆ, ಒಂದನೇ ಪದ್ಯ ದುರ್ಯೋಧನ ವಿಲಾಪ. ಆ ದುರ್ಯೋಧನ ಯಾವ ರೀತಿಯಾಗಿ ತನಗಾದಂಥ ಪಶ್ಚಾತ್ತಾಪವನ್ನು ಅನುಭವಿಸಿದ ಎನ್ನುವಂಥದ್ದು ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಅದ್ರ ಜೊತೆ ಗಾಂಧಿ ಎನ್ನುವಂಥ ವ್ಯಕ್ತಿ ನೋಡಿ, ಮಹಾತ್ಮ ಗಾಂಧಿ ಶ್ರೇಷ್ಠವಾದಂಥ ವ್ಯಕ್ತಿ. ಆ ವ್ಯಕ್ತಿ ಹೆಸರನ್ನು ಯಾವ ರೀತಿಯಾಗಿ ಚಿತ್ರಿತಾಗಿತ್ತು, ನಮ್ಮ ಜನರಲ್ಲಿ ಆಡು ಭಾಷೆಗೆ ಅನುಗುಣವಾಗಿ ಆ ಗಾಂಧಿ ಎನ್ನುವಂಥ ಮಹಾತ್ಮ ಗಾಂಧಿ ಎನ್ನುವಂಥ ಹೆಸರು ಕೇಳಿದ್ರೆ ಸಾಕು, ಈಗಿನ ಗಾಂಧಿಯೋ ಏನು ಅವಾಗ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಆ ಗಾಂಧಿಯೋ ಅನ್ನುವಂಥ ಹೆಸರನ್ನು ಅಲ್ಲಿ ಪ್ರತಿಕ್ರಿಯಿಸ್ತಿದ್ರು. ಹೌದಪ್ಪ, ಗಾಂಧಿ ಎನ್ನುವಂಥ ಹೆಸರನ್ನು ಕೇಳಿದ್ರೆ ಸಾಕು, ಹೌದಪ್ಪ ಯಾವ ಗಾಂಧಿ ಇರ್ಬೋದು, ಹಿಂದೆ ನಡೆದಂಥ ಸತ್ಯಾಗ್ರಹಗಳನ್ನು ಅನುಭವಿಸಿದಂಥ ಗಾಂಧಿ ಅದನ್ನು ಏನು ಈಗಿನ ಗಾಂಧಿ ಅದನ್ನು ಆ ವ್ಯಕ್ತಿಯ ಕಿವಿಗಳನ್ನು, ಆ ಬಾಲಕ, ಒಂದು ಪುಟ್ಟ ಬಾಲಕ ಅಗಲವಾದ ಕಿವಿಗಳನ್ನು ಹೊಂದಿರೋದ್ರಿಂದ ಅವಾಗೇನಂದ್ರು ಗಾಂಧಿ ಅಂತೇಳಿ, ಅದಕ್ಕೆ ಗಾಂಧಿ ಅದನ್ನು ಅಂತೇಳಿ ಹೆಸರನ್ನು ಪಶ್ಚಾತ್ತಾಪಪಡಿಸಿದರು. ಇದೇ ರೀತಿಯಾಗಿ ಆ ವ್ಯಕ್ತಿಯ ಚಿತ್ರಣ ಯಾವ ರೀತಿಯಾಗಿ ಒಂದು ಸಾವು ನೋವು ಬದುಕಿನೊಂದಿಗೆ ಅವ ಹೋರಾಡಿದ, ಕೊನೆಗೆ ಆ ವ್ಯಕ್ತಿ ಮರಣವನ್ನು ಹೊಂದಿದ, ಆ ಪುಟ್ಟ ಬಾಲಕನಿಗೆ ಆದಂಥ ಸಮಸ್ಯೆಗಳೇನು ಎನ್ನುವುದರ ಕುರಿತು ಅಧ್ಯಯನ ಮಾಡಿ. ಎರಡನೇದಾಗಿ ರಾಗಿ ಮುದ್ದೆ. ರಾಗಿ ಮುದ್ದೆ ಎನ್ನುವಂಥ ಪಠ್ಯದಲ್ಲಿ ಆ ರಾಗಿ ಮುದ್ದೆ ವಿಶೇಷತೆಗಳೇನು, ಆ ರಾಗಿ ಮುದ್ದೆ ಆಗೋದ್ರಿಂದ ಆಗುವ ಉಪಯೋಗಗಳೇನು, ಅದರ ಜೊತೆಗೆ ಆ ರಾಗಿ ಮುದ್ದೆಯಿಂದ ನಮಗೆ ಯಾವ್ಯಾವ ರೋಗಗಳಿಗೆ ತಡೆ ಹಿಡಿಯುತ್ತದೆ. ಒಂದನೇದ್ದು ಹೃದಯ ಬೇನೆ ಕಾಯಿಲೆ, ಕ್ಯಾನ್ಸರ್ ತಡೆಗಟ್ಟುವಿಕೆ, ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ಕಡಿಮೆಗೊಳಿಸುವಂಥ ಶಕ್ತಿ ಈ ರಾಗಿ ಮುದ್ದೆಗಿದೆ. ನೋಡಿ, ರಾಗಿ ಮುದ್ದೆ ಒಂದು ಗಟ್ಟಿ ಮುಟ್ಟಾಗಿರೋದು ಅಷ್ಟೇ ಅಲ್ಲದೆ ಈ ರಾಗಿ ಮುದ್ದೆ ವ್ಯಕ್ತಿಯನ್ನು ತೆಳ್ಳಗಾಗಿಸಲು ಸಹಿತ ಅನುಕೂಲ ಆಗುತ್ತದೆ ಅಂತೇಳಿ ನಾವು ಹಿಂದಿನ ತರಗತಿಯಲ್ಲಿ ಮುಚ್ಚೇಹ ರಘುನಾಥ್ ಅವರು ಬರೆದಂಥ ರಾಗಿ ಮುದ್ದೆ ಕುರಿತು ಅಧ್ಯಯನ ಮಾಡಿದರು. ಅದೇ ರೀತಿ ದುರ್ಯೋಧನನ ವಿಲಾಪ, 1ನೇ ಪದ್ಯವಾದಂಥದ್ದು ದುರ್ಯೋಧನನ ವಿಲಾಪ. ಅಲ್ಲಿ ದುರ್ಯೋಧನಿಗೆ ಆದಂಥ ಪಶ್ಚಾತ್ತಾಪ ಯಾವ ರೀತಿ 18 ದಿನಗಳ ಪರ್ಯಂತ ಘೋರವಾದಂಥ ಯುದ್ಧ ನಡೀತು. ಆ ಯುದ್ಧದಲ್ಲಿ ಆದಂಥ ಸಾವು ನೋವು, ತನ್ನ ತಾತನಾದಂಥ ಭೀಷ್ಮರನ್ನು ಅಲ್ಲಿ ಯಾರು ಶಯನದಲ್ಲಿ ಸರಸಯ್ಯದಲ್ಲಿ ಮಲಗಿದಂಥ ಅಂದ್ರೆ ಬಾಣದ ಮಂಚದ ಮೇಲೆ ಮಲಗಿದಂಥ ತನ್ನ ತಾತನನ್ನು ಭೇಟಿಯಾಗುವಾಗ ನಡುವೆ ಕಂಡಂಥ ದ್ರೋಣಾಚಾರ್ಯ, ಕರ್ಣ, ಅರ್ಜುನನ ಮಗ ಅಭಿಮನ್ಯು, ತನ್ನ ಮಗನಾದ ಲಕ್ಷ್ಮಣ ಕುಮಾರ, ಇಷ್ಟೆಲ್ಲ ಜನರನ್ನು ಭೇಟಿಯಾಕುವ ಅಂತ ಇವತ್ತನ ತಾತನ ಹತ್ರ ಭೀಷ್ಮಾಚಾರ್ಯರ ಹತ್ರ ಹೋಗಿಸಿದ್ದು ಭೇಟಿಯಾಗ್ತಾನೆ. ಈ ರೀತಿಯಾಗಿ ದುರ್ಯೋಧನಿಗೆ ಆದಂಥ ಪಶ್ಚಾತ್ತಾಪವನ್ನು ಕುರಿತು ನಾವು ಅಧ್ಯಯನ ಮಾಡಿದೆವು. ಅದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ ನಾವು ಪದ್ಯ 2 ವಚನಗಳು, ಅಲ್ಲಮ್ಮ ಪ್ರಭುಗಳು ಬರೆದಂಥ ವಚನಗಳು ಯಾವ ರೀತಿಯಾಗಿ ಅದ ನೋಡ್ರಿ. ಹಲವಾರು ವಚನಗಳು 12ನೇ ಶತಮಾನದಿಂದಲೇ ವಚನ ಯುಗ ಆರಂಭವಾಯಿತು. ನೋಡ್ರಿ, ನಡುಗನ್ನಡ ಸಾಹಿತ್ಯ ನಾವು ಹೇಳಬಹುದು. ನಡುಗನ್ನಡ ಸಾಹಿತ್ಯದಲ್ಲಿ ಹಲವಾರು ವಚನಕಾರರು ನೋಡ್ರಿ, ವಚನಕಾರ ಹಲವಾರು ವಚನಗಳು ಬರೆದಾರೆ. ನಮಗೆ ತಿಳಿ ಹೇಳುವಂತೆ ಮೊದಲು ಹಳೆಗನ್ನಡ ಸಾಹಿತ್ಯ ಇತ್ತು ನಮ್ಮದು. ಹಳೆಗನ್ನಡ ಸಾಹಿತ್ಯ ಏನಾಗುತ್ತೋ ಎಲ್ಲರಿಗೆ ಕಠಿಣವಾದಂಥ ವಿಷಯ ವಸ್ತು ಆಗಿತ್ತು. ಸಂಸ್ಕೃತ ಮತ್ತು ಕನ್ನಡ ಎರಡೂ ಸಮ್ಮಿಲನಗೊಂಡು ಒಂದು ಹಳೆಗನ್ನಡ ಸಾಹಿತ್ಯ ಇತ್ತು. ಆ ಹಳೆಗನ್ನಡ ಸಾಹಿತ್ಯವನ್ನು ಹೊಡೆದೋಡಿಸ್ಬೇಕು ಅಂದ್ರೆ ತಿಳಿದುಕೊಳ್ಳುವಂಥ ವ್ಯಕ್ತಿಗಳಲ್ಲಿ ಈ ಸಾಹಿತ್ಯ ಹೆಚ್ಚು ಬೇರೂರಬೇಕು ಅಂದಾಗ ನಮ್ಮ ಸಂಪದ್ಭರಿತವಾದಂಥ ಸಾಹಿತ್ಯ ಆಗ್ತದೆ ಅಂತ ಹೇಳಿ ಮಾಡಿದ್ವಿ. ನಾವು ನಡುಗನ್ನಡ ಸಾಹಿತ್ಯವನ್ನು ಆರಂಭಿಸಿದ್ವಿ. ನೋಡ್ರಿ, 12ನೇ ಶತಮಾನ ವಚನಕಾರರ ಯುಗ. ಅದೇ ರೀತಿಯಾಗಿ 19ನೇ ಶತಮಾನದವರೆಗೆ ಈ ವಚನಕಾರರ ಯುಗ. 19ನೇ ಶತಮಾನ ನಂತರ ಹೊಸಗನ್ನಡ ಸಾಹಿತ್ಯ ಆರಂಭವಾಯಿತು. ಈ ನಡುಗನ್ನಡ ಸಾಹಿತ್ಯದಲ್ಲಿ ಬಂದಂಥ ವಚನಕಾರ ಹಲವಾರು ವಚನಕಾರರ ಬಸವಣ್ಣ, ಅಲ್ಲಮ್ಮ ಪ್ರಭು, ದಾಸಿಮಯ್ಯ, ಸಿದ್ದರಾಮ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಇದೇ ರೀತಿಯಾಗಿ ಹಲವಾರು ವಚನಕಾರರು ತಮ್ಮದೇ ಆದಂಥ ವಚನಗಳ ಮೂಲಕ ಏನು ಮಾಡಿದರು, ಇವರು ನಮ್ಮ ಜನರಿಗೆ ತಿಳಿ ಹೇಳಿದರು. ವಚನಗಳಿಂದಲೇ ಎಲ್ಲವೂ ಸಾಧ್ಯ, ಎಲ್ಲವನ್ನೂ ವಚನಗಳ ಮೂಲಕನೇ ನಾವು ಸಾಧಿಸಲು ಸಾಧ್ಯ ಅಂತೇಳಿ ಎಲ್ಲರೂ ತಮ್ಮದೇ ಆದಂಥ ಒಂದು ಭಾವನೆಗಳ ಮೂಲಕ ಹಲವಾರು ವಚನಗಳನ್ನು ಬರೆದರು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಪಠ್ಯಕ್ಕೆ ಹೋದ್ರೆ 22 ವಚನಗಳು. ಅಲ್ಲಮ್ಮ ಪ್ರಭು ದೇವರು ಬರೆದಂಥ ವಚನ ಯಾವ ರೀತಿಯಾಗಿ ಅದ, ಏನೋ ಆ ವಚನದಲ್ಲಿ ಸಾರಾಂಶವನ್ನು ಹೇಳ್ಯಾರ ಅವರು. ಮೊದಲನೇದಾಗಿ ನಾವು ಅಲ್ಲಮ್ಮ ಪ್ರಭುವಿನ ಪರಿಚಯ ನೋಡಿ. ಅಲ್ಲಮ್ಮ ಪ್ರಭುವಿನ ಪರಿಚಯ ಯಾವ ರೀತಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಇವನ ಜನನ. ನೋಡಿ, ಶಿವಮೊಗ್ಗ ಜಿಲ್ಲೆಯ ಒಂದು ಬಳ್ಳಿಗಾವೆ ಎನ್ನುವಂಥ ಪ್ರದೇಶದಲ್ಲಿ ಬಳ್ಳಿಗಾವೆ ಎನ್ನುವಂಥ ಒಂದು ಪ್ರದೇಶದಲ್ಲಿ ಈ ಅಲ್ಲಮ್ಮ ಪ್ರಭು ದೇವರು ಜನಿಸಿದರು. ಬಳ್ಳಿಗಾವೆ ಇವನ ಜನ್ಮಸ್ಥಳ. ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ, ಅಂದ್ರೆ ಯೌವನದಲ್ಲಿ ಅಂದ್ರೆ ತನ್ನ ಪ್ರಾಯ ವಯಸ್ಸಿನಲ್ಲಿ ಏನು ಮಾಡೋದು, ಒಂದು ವಿರಕ್ತಿ, ಮೋಕ್ಷ ಪಡೆದುಕೊಳ್ಳಬೇಕು, ನಾವು ಹಲವಾರು ವಚನಗಳಲ್ಲಿ ಬರಬೇಕು, ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾದಂಥ ದೊಡ್ಡ ಸಂಕಲ್ಪನ ಹೊಂದಿದಂಥ ವ್ಯಕ್ತಿ ಅಲ್ಲಮ್ಮ ಪ್ರಭು. ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದಳೆ ಬಾರಿಸುವ ಸೇವೆ ಮಾಡುತ್ತಿದ್ದರು. ಅದೇ ಮದಳೆ ಅಂದ್ರೆ ಡಬರು
ಅಂದ್ರೆ ಡಮರನ್ನು ಬಾರಿಸೋದು. ನೋಡ್ರಿ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡಾಗ ಬಟನ್ ಸಾಕು ಅಲ್ಲಿ ಡಮರು ಬಾರಿಸುವಂತ ನಾದಸ್ವರ ಹೊರಬರ್ತದ. ಅದೇ ರೀತಿಯಾಗಿ ಇವರು ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಒಂದು ಮದ್ದಳೆಯನ್ನು ಬಾರಿಸುವ ಅಂದ್ರೆ ಡಮರನ್ನು ಬಾರಿಸುವಂತ ಕಾರ್ಯವನ್ನು ಮಾಡಿದ್ರು. ಏನು ಇವರು ಆಸಕ್ತಿ ಮೊದಲಾಗಿ ಏನಾಗಿತ್ತು, ಇವರು ಶ್ರೇಷ್ಠ ವ್ಯಕ್ತಿ ಆಗಬೇಕು, ಹಲವಾರು ವಚನಗಳನ್ನು ಸೃಷ್ಟಿ ಮಾಡಬೇಕು, ಒಂದು ನಾ ಏನ್ ಮಾಡಬೇಕು ವಿರಕ್ತದತ್ತ ನಾ ಸಾಗಬೇಕು ಅಂತೇಳಿ ಇವರ ಆಶೆ ಇತ್ತು. ಈ ಆಶೆಗೆ ಅನುಗುಣವಾಗಿ ಅವ್ರು ಏನ್ ಮಾಡೋದು, ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿಸಿಂದ ಅಲ್ಲಿ ಡಮರು ಮದಳೆ ಬಾರಿಸುವಂತ ಕಾರ್ಯದಲ್ಲಿ ತೊಡಗಿದರು. ಮದರೆ ಅಂದ್ರ ಮದಳೆ, ಮದಳೆ ಡಮರನ್ನು ಬಾರಿಸುವಂತದ್ದು. ಅಂದ್ರೆ ಈ ನೋಡ್ರಿ ಹಲವಾರು ದೇವಸ್ಥಾನಗಳಲ್ಲಿ ಯಾರೋ ಕೈಯಿಂದ ಬಾರಿಸುವಂತ ಶಕ್ತಿ ಯಾರಲ್ಲಿನೂ ಇಲ್ಲ. ಒಂದು ಬಟನ್ ಹಾಕಿದ ಸಾಕು ಕರೆಂಟ್ಗಳ ಮೂಲಕ ಆ ಪೂಜಾ ಪುನಸ್ಕಾರಗಳು ನೋಡ್ರಿ ಎಲ್ಲ ಈ ಮಂಗಳಾರತಿ ಕರ್ಪೂರಾರತಿ ಪದಗಳನ್ನು ಸಹಿತ ಒಂದು ಟೇಪ್ ರೆಕಾರ್ಡ್ಗಳ ಮೂಲಕನೇ ಹಾಡುವಂತ ಕಾರ್ಯಗಳಿಗೆ ಇನ್ನು ಸ್ವಲ್ಪ ಜನ ಮಾತ್ರ ಉಳಿದ್ಬಿಟ್ಟಾರೆ. ಈಗ ನೋಡ್ರಿ ಹಲವಾರು ದೇವಸ್ಥಾನಗಳು ನಾಳೆ ಜಾತ್ರೆ ಇವತ್ತಿನ ದಿನ ಭಜನಾ ಮಾಡುವಂತ ಕಾರ್ಯಗಳಲ್ಲಿ ಸಹಿತ ಭಜನಾ ಪದಗಳನ್ನೇ ಹಾಕುವಂತ ಶೈಲಿ ಈ ನಮ್ಮ ಜನರಲ್ಲಿ. ಯಾಕ ಕಲಿಯುವಂತ ಆಸಕ್ತಿ ನಮ್ಮಲ್ಲಿಲ್ಲ. ನೋಡ್ರಿ ಇವಾಗ ಬಾಲ್ಯ ವಯಸ್ಸಿನಲ್ಲಿ ಅಲ್ಲಮ್ಮ ಪ್ರಭು ತಮ್ಮ ಯೌವನದ ವಯಸ್ಸಿನಲ್ಲಿ ಏನ್ ಮಾಡಿದ, ವಿರಕ್ತಿಯನ್ನು ಪಡಿಬೇಕು, ನಾವು ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಂತ ಮುನ್ನುಗ್ಗಿದಾವ. ಆ ರೀತಿಯಾದಂತ ಮನೋಭಾವನೆ ಯಾರ ಮೇಲೆ ಇರ್ತದ ಆ ವ್ಯಕ್ತಿ ಮುಂದೆ ಬರ್ಲಕ್ಕೆ ಸಾಧ್ಯ ಇದೆ. ಏನೇ ಇರಲಿ, ಯಾವುದೇ ಒಂದು ವಿಷಯ ವಸ್ತು ಇರಲಿ, ಏನೇ ಇರಲಿ ಅದನ್ನು ಕಲಿಬೇಕು ಎನ್ನುವಂತ ಆಸಕ್ತಿ ನಮ್ಮಲ್ಲಿ ಯಾವಾಗ ಕೊಡ್ತದ ಅವಾಗ ನಾವು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ತೀವಿ. ಅದನ್ನ ಬಿಟ್ಟು ಕಿಸಿಂದ ಬೇಡ, ಅದು ಏನಾಗದ್ದಾಗಲಿ ನಾವು ಬಿಟ್ಟು ಹೋಗೋಣ ಅಂತೀವಂದ್ರೆ ಆ ವಿಷಯ ವಸ್ತು ಅಲ್ಲೇ ಹೋಗ್ಬೇಕು. ನೋಡ್ರಿ ಸಿಗಲ್ಲ. ಯಾವುದೇ ಒಂದು ಪೂಜೆ ಪುನಸ್ಕಾರ ನೋಡ್ರಿ ಮಂಗಳಾರತಿ ಕರ್ಪೂರಾರತಿ ಪದಗಳನ್ನು ಹಾಡುವಂತ ವ್ಯಕ್ತಿಗಳು ಸಿಗಲ್ಲ. ಈ ರೀತಿಯಾಗಿ ಬೆಳವಣಿಗೆ ತಾನೇ ಹೋಗ್ತದ. ಮದಳೆ ಬಾರಿಸುವ ಸೇವೆ ಮಾಡುತ್ತಿದ್ದನು ಶಿವನ ಜ್ಞಾನದಲ್ಲಿ ಆಸಕ್ತನಾಗಿ. ನೋಡ್ರಿ ಅವು ಅಲ್ಲಮ್ಮ ಪ್ರಭು ಶಿವನ ಜ್ಞಾನದಲ್ಲಿ ಆಸಕ್ತಿ ಆಗಿಬಿಟ್ಟಿದ್ದವ. ಅಂದ್ರೆ ಶಿವನನ್ನೇ ತನ್ನಲ್ಲಿ ರೂಢಿಸಿಕೊಂಡು ಶಿವನೇ ನಾನು ಎನ್ನುವಂತ ಪದದಲ್ಲಿ ಆ ವ್ಯಕ್ತಿ ಬದುಕಿದ. ಅಂದ್ರೆ ಶಿವನ ಜ್ಞಾನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದ. ಶಿವ ಬಿಟ್ರೆ ಮತ್ತೇನೂ ಇಲ್ಲ, ಶಿವನೇ ಶ್ರೇಷ್ಠ ಎನ್ನುವಂತ ಭಾವನೆಯಲ್ಲಿ ಶಿವನ ಜ್ಞಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆಯನ್ನು ನಡೆಸಿ. ಆಳವಾಗಿ ಆತ್ಮಚಿಂತನೆ, ಯಾವುದೇ ಒಂದು ವಿಷಯ ವಸ್ತುವನ್ನು ಕುರಿತು ಅಧ್ಯಯನ ಮಾಡಬೇಕಾಯ್ತು. ಸ್ವಲ್ಪ ಪ್ರಮಾಣದಲ್ಲಿ ಅಧ್ಯಯನ ಮಾಡಿದ್ರೆ ಸಾಕಾಗಲ್ಲ. ಆ ವಿಷಯ ವಸ್ತು ಯಾವ ರೀತಿಯಾಗೈತಿ, ಈ ತಾಳಿಕೋಟಿ ಕಾಸ್ಕತೇಶ್ವರರ ಮಹಿಮೆ ಅಷ್ಟೇ ತಿಳ್ಕೊಂಡಿಗೆಯಿಂದ ಈಗಿರುವಂತಹ ಕಾಸ್ಕತರ ಕುರಿತು ಅಧ್ಯಯನ ಮಾಡಿ ಅಷ್ಟೇ ಅಲ್ಲ, ಹಿಂದೆ ಯಾವ ರೀತಿಯಾಗಿ ಅದು ಬೆಳವಣಿಗೆ ಹೊಂದ್ಕೋತ ಬಂತು, ಜಾತ್ರಾ ಮಹೋತ್ಸವಗಳು ಯಾವ ರೀತಿಯಾಗಿ ಬಂತು, ಆ ಕಾಸ್ಕತೇಶ್ವರ ಪವಾಡಗಳು ಯಾವ ರೀತಿಯಾಗಿದಾವು, ಇವೆಲ್ಲವನ್ನು ಕುರಿತು ನಾವು ಅಧ್ಯಯನ ಮಾಡೋದಕ್ಕೆ ಆಳವಾದಂತಹ ಅಧ್ಯಯನ, ಒಂದು ಸಂಶೋಧನಾ ಕಾರ್ಯ, ಸಂಶೋಧನೆ. ಅಲ್ಲಿ ಏನು ನಾವು ಶೋಧನೆಯನ್ನು ಮಾಡಬೇಕು, ಏನು ನಾವು ಕಂಡುಹಿಡಬೇಕು, ಸ್ವ ಇಚ್ಛೆಯಿಂದ ನಾವು ಕಂಡುಹಿಡಿಯುವಂಥದ್ದು ಸಂಶೋಧನೆ ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಆ ಕಾಸ್ಕತೇಶ್ವರ ಮಹಿಮೆ ಯಾವ ರೀತಿಯಾಗಿತ್ತು, ಆ ಕಾಸ್ಕತೇಶ್ವರ ಎಂಥ ಪವಾಡ ಪುರುಷರಾಗಿದ್ರು, ಇವೆಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಅಲ್ಲಮ್ಮ ಪ್ರಭುಗಳು ಏನ್ ಮಾಡಿದ್ರು, ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಳವಾದಂಥ ಅಧ್ಯಯನಕ್ಕೆ ತೊಡಗಿಬಿಟ್ರು. ಅವರು ತನ್ನ ಕಾಣಿಕೆಯನ್ನು ವಚನಗಳಲ್ಲಿ ಪ್ರಕಟಿಸಿದ್ದಾರೆ. ತನ್ನ ಕಾಣಿಕೆಯನ್ನು ಹಲವಾರು ನೋಡ್ರಿ ಈ ಶ್ರೇಷ್ಠ ವ್ಯಕ್ತಿಗಳ ಕನಸನೇ ಬಸವಣ್ಣ, ಅಲ್ಲಮ್ಮ ಪ್ರಭು, ಚನ್ನ ಬಸವಣ್ಣ, ಅಕ್ಕಮ್ಮ ದೇವಿ, ಅಮ್ಮುಗೆ ರಾಯಮ್ಮ, ಇವರೆಲ್ಲರೂ ಏನ್ ಮಾಡಿದ್ರು, ತಮ್ಮದೇ ಆದಂತ ಒಂದು ಆಳವಾದಂತ ವಿಚಾರ ವಸ್ತುಗಳನ್ನು ವಚನಗಳ ಮೂಲಕನೇ ನೋಡ್ರಿ ನೋಡ್ರಿ ಹಲವಾರು ವ್ಯಕ್ತಿಗಳು ಹಲವಾರು ಸರ್ವಜ್ಞ ಹೇಳಿದ ಹಲವಾರು ವಚನಗಳ ಆ ವಚನಗಳ ಮೂಲಕನೇ ಜನರಿಗೆ ತಿಳಿ ಹೇಳುವಂತ ಕಾರ್ಯ. ಜನರು ಈ ರೀತಿಯಾಗಿ ಬದುಕಬೇಕು, ಈ ರೀತಿಯಾಗಿ ಬದುಕಿದ್ರೆ ಶ್ರೇಷ್ಠ ವ್ಯಕ್ತಿಗಳಾಗ್ತಿದೆ ಅಂತ ವಚನಗಳ ಮೂಲಕನೇ ಏನ್ ಮಾಡಿದ್ರು, ಹಲವಾರು ತಮ್ಮದೇ ಆದಂತಹ ಕಾಣಿಕೆಗಳನ್ನು ಪ್ರಕಟಿಸಿದ್ದಾರೆ. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ. ನೋಡ್ರಿ ಅನುಭವ ಮಂಟಪದ ಅಧ್ಯಕ್ಷ ಯಾರು? ಅನುಭವ ಮಂಟಪ ಬಸವಣ್ಣನವರು. ನೋಡ್ರಿ ಬಾಗೇವಾಡಿ, ನಮ್ಮ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎನ್ನುವಂತಹ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಉದರದಲ್ಲಿ ಜನಿಸಿದಂತ ಶ್ರೇಷ್ಠ ವಚನಕಾರ ಯಾರು? ಬಸವಣ್ಣ. ಹಲವಾರು ವ್ಯಕ್ತಿಗಳಲ್ಲಿ ಶ್ರೇಷ್ಠ ವ್ಯಕ್ತಿ. ನೋಡ್ರಿ ಹಲವಾರು ವಚನಗಳನ್ನು ಬರೆದ, 12ನೇ ಶತಮಾನದಿಂದಲೂ ವಚನಗಳು ಬರೆಯುವಂತಹ ಶ್ರೇಷ್ಠ ವ್ಯಕ್ತಿ ಬಸವಣ್ಣ. ಏನ್ ಮಾಡಿದ, ಮುಂದೆ ಒಂದಿನ ಅಂತರ್ಜಾತಿ ವಿವಾಹವನ್ನು ಮಾಡಿದ. ಮೊದಲು ಬೀದರ್ದ ಬಸವ ಕಲ್ಯಾಣದಲ್ಲಿ ಹಲವಾರು ವರ್ಷ ಒಂದು ಬೆಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸ್ಥಾನವನ್ನು ಪಡೆದಿದ್ದ. ಆ ಕವಿಯಾಗಿ ಆ ಪಾಂಡಿತ್ಯವನ್ನು ಪಡೆದಂತ ಬಸವಣ್ಣ ಹಲವಾರು ನೋಡ್ರಿ ಈ ಅಂತರ್ಜಾತಿ ವಿವಾಹದ ಮೂಲಕ ಜನರ ಆಕ್ರೋಶಕ್ಕೆ ಒಳಗಾದ. ನೋಡ್ರಿ ಯಾವ ರೀತಿಯಾಗಿ ಜನರ ಆಕ್ರೋಶಕ್ಕೆ ಒಳಗಾದ ಅಂದ್ರ ಇಲ್ಲಿ ಜಾತಿ ಪದ್ಧತಿ ಬಹಳ ಕಾಣ್ತದ. ಏನು ಇಲ್ಲಿ ಕೀಳು ಜಾತಿ ಅಂದ್ರೆ ಸಣ್ಣ ಜಾತಿ ಹೆಣ್ಣು ಮಗಳನ್ನು ದೊಡ್ಡ ಜಾತಿ ವಧುವಿನೊಂದಿಗೆ ಮದುವೆ ಮಾಡಿದ, ಅದು ಅಂತರ್ಜಾತಿ ವಿವಾಹ. ಆ ಅಂತರ್ಜಾತಿ ವಿವಾಹದ ಕುರಿತು ಅಲ್ಲಿ ಎಲ್ಲ ಜನರು ಒಂದು ರೋಚಿಗೆದ್ದು ಆ ಬಸವೇಶ್ವರನ ಕೊನೆಗೆ ಆ ಬಸವೇಶ್ವರ ಕೂಡಲ ಸಂಗಮದ ಅನುಭವ ಮಂಟಪಕ್ಕೆ ಹೋಗಿಸಿಂದ ತಮ್ಮ
ಶರೀರವನ್ನು ತ್ಯಾಗ ಮಾಡಿದರು. ನೋಡಿ, ಹಲವಾರು ಊಹಾಪೋಹಗಳು ಸಹಿತ ಕಂಡು ಬರ್ತಾವ. ಅಂತ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಊಹಾಪೋಹಗಳು ಕಂಡು ಬರ್ತಾವ. ಏನು ಬಸವಣ್ಣ ಅಂತರ್ಜಾತಿ ವಿವಾಹ ಮಾಡಿದ್ರು, ಏನೋ ಹಳೆ ಹಾರಿಸಿದ್ರು, ಬಸವಣ್ಣನ ಕೊಲೆ ಮಾಡಿದ್ರು. ಈ ರೀತಿ ಅವ್ರು ತಾವೇ ಏನು ಮಾಡ್ಯಾರ, ಅನುಭವ ಮಂಟಪ ಕೂಡಲ ಸಂಗಮಕ್ಕೆ ಹೋಗಿಸಿಂದ ಏನು ಮಾಡ್ಯಾರ, ತಮ್ಮ ಶರೀರವನ್ನು ತ್ಯಾಗ. ಅಂದ್ರೆ ಈ ಜನರ ಮಧ್ಯೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇದು ಜಾತಿ ಪದ್ಧತಿನೇ ಕೂಡ್ಯದ, ಅಂತರ್ಜಾತಿ ವಿವಾಹ ಮಾಡಿ ನಾನು ಜಾತಿಯನ್ನು ಹೋಗಲಾಡಿಸ್ತೀನಲ್ಲ, ಸಾಧ್ಯ ಇಲ್ಲ ಅಂತ ಏನು ಮಾಡಿದ್ರು ಅವರು ತಾವೇ ಆಗಿ ಅಲ್ಲಿ ಕೂಡಲ ಸಂಗಮದಲ್ಲಿ ಹೋಗಿಸಿದ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು. ಅಂತ ಶ್ರೇಷ್ಠ ವ್ಯಕ್ತಿಗಳಿಗೆ ಸಹಿತ ಈ ಜಗತ್ತಿನಲ್ಲಿ ಕಾಲವಿಲ್ಲ ಅಂತ ಹೇಳ್ತಾರೆ ಅವರು. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದ ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶಕನಾಗಿದ್ದನು. ಈ ಅಲ್ಲಮ್ಮ ಪ್ರಭು ನೋಡ್ರಿ, ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶಕರಾಗಿದ್ದರು. ಅಂದ್ರೆ ಒಂದು ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ. ನೋಡಿ, ಬಸವಣ್ಣಕ್ಕಿಂತಲೂ ಶ್ರೇಷ್ಠವಾದಂಥ ವ್ಯಕ್ತಿ. ಈ ಅಲ್ಲಮ್ಮ ಪ್ರಭುಗಳ ಮೂಲಕನೇ ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಮಾದರಸ, ಸಕಲೇಶ ಇವರೆಲ್ಲರೇನು ಒಂದು ಮಾರ್ಗದರ್ಶಕ, ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ವ್ಯಕ್ತಿಗಳಾಗಿದ್ದರು. ಅಲ್ಲಮ್ಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನೊಳಗೊಂಡು ಈ ರೀತಿಯಾಗಿ ನೋಡ್ರಿ, ಒಂದನೇದು ಪ್ರತಿಭಟನಾತ್ಮಕ. ಅಲ್ಲಮ್ಮ ಪ್ರಭುವಿನ ವಚನ ಪ್ರತಿಭಟನೆ ಮಾಡುವಂಥದ್ದು, ಅದು ಏನು ನಮ್ಗೆ ಬೇಕೇ ಬೇಕು ಎನ್ನುವಂಥ ಭಾವನೆ ಪ್ರತಿಭಟನೆಯ ಮೂಲಕನೇ ನಾವು ಪಡೆಯುವಂಥದ್ದು. ಪ್ರತಿಭಟನಾತ್ಮಕ. ವಿಚಾರಾತ್ಮಕ, ವಿಚಾರವನ್ನು ಮಾಡುವಂಥ ಶೈಲಿ, ಯಾವ ರೀತಿಯಾಗಿ ನಾವು ವಿಚಾರ ಮಾಡಬೇಕು, ಹೆಂಗೆ ಮಾಡಿದ್ರೆ ನಾವು ಶ್ರೇಷ್ಠ ಆಗ್ತೀವಿ, ಯಾವ ರೀತಿಯಾಗಿ ಆಳವಾಗಿ ಅಧ್ಯಯನ ಮಾಡಬೇಕು, ಯಾವ ರೀತಿಯಾಗಿ ವಿಚಾರಗಳು ನಮ್ಮಲ್ಲಿ ಇರಬೇಕು. ಆ ಒಂದು ವಿಷಯ ವಸ್ತು, ಯಾವುದೇ ವಿಷಯ ವಸ್ತು ಅಂತ ತಿಳ್ಕೋಬೇಕು, ಅದರ ಪೂರ್ವಾಗ್ರಹ ಪೀಡಿತರಾಗಿರ್ಬೇಕು. ನಾವು ಪೂರ್ವಾಗ್ರಹ ವಿಚಾರವನ್ನು ಮಾಡಿದಾಗ ವಿಚಾರ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತದೆ. ಹಾಗೂ ವಿಮರ್ಶಾತ್ಮಕ. ವಿಮರ್ಶೆ ಏನದು? ವಿಮರ್ಶಾತ್ಮಕ ಅಂದ್ರೆ ಆಳವಾದಂಥ ಅಧ್ಯಯನ. ವಿಮರ್ಶೆ ಅಂದ್ರೆ ಇರುವಂಥ ವಿಷಯ ವಸ್ತುಗಳಿಗೊಳಗೆ ಬೇರೆ ವಿಷಯ ವಸ್ತುವನ್ನು ಕೂಡಿಸಿ ಅದ್ರ ಜೊತೆ ಸಮ್ಮಿಲನಗೊಳಿಸಿ ವಿಚಾರ ಮಾಡುವಂಥದ್ದು, ಅದು ವಿಮರ್ಶೆ ಮಾಡುವಂಥದ್ದು. ಸ್ವಲ್ಪ ವಿಚಾರ ಅದಕ್ಕಿಂತಲೂ ಶ್ರೇಷ್ಠವಾದಂಥ ವಿಚಾರ ಇರುತ್ತೆ, ಅದನ್ನು ವಿಮರ್ಶೆ ಮಾಡೋದು. ಯಾಕೆ, ಏನಾಯ್ತು, ಯಾವ ರೀತಿ ಆಯ್ತು, ಈ ರೀತಿಯಾಗಿ ಅಧ್ಯಯನ ಮಾಡುವಂಥದ್ದು. ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ಯಾವ ಅನ್ವೇಷಣೆ, ಸತ್ಯ ಅನ್ವೇಷಣೆ, ಸತ್ಯವನ್ನು ಅನ್ವೇಷಣೆ ಮಾಡುವಂಥದ್ದು ಸತ್ಯಾನ್ವೇಷಣೆ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಇಂಥ ಎಲ್ಲ ಸಂದರ್ಭಕ್ಕನುಗುಣವಾಗಿ ಅವನ ವಾಕ್ಯತ್ತಿ ಹಾಗೂ ಪದ ಪ್ರಯೋಗಗಳು ನೆರವಾಗುತ್ತವೆ. ಅವನ ವ್ಯಾಖ್ಯಾತಿ ಮತ್ತು ಪದ ಪ್ರಯೋಗಗಳು ಯಾವ ರೀತಿಯಾಗಿ ಅವು ಪದಗಳನ್ನು ಬಳಸ್ತಿದ್ದ ನೋಡಿ. ಒಂದು ಪದಕ್ಕೆ ಹಲವಾರು ಅರ್ಥಗಳುಂಟು. ಇಲ್ಲಿ ಒಂದೇ ಪದಕ್ಕೆ ಒಂದೇ ರೀತಿಯಾದಂಥ ಅರ್ಥಗಳನ್ನು ನಾವು ಹೇಳಕ್ ಸಾಧ್ಯ ಇಲ್ಲ. ಹಲವಾರು ಅರ್ಥಗಳ ಮೂಲಕ ಏನಾಗಿರ್ತದೆ, ಒಂದು ಪದ ಸೃಷ್ಟಿಯಾಗಿರ್ತದೆ. ಒಂದೇ ಪದಕ್ಕೆ ನಾನಾ ಅರ್ಥಗಳಿದಾವೆ, 2-3 ಅರ್ಥಗಳನ್ನು ನಾವು ಕಾಣಬಹುದು. ಅಂದ್ರೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಆ ಪದಗಳಿಗೆ ಆ ಅರ್ಥಗಳು ಬರ್ತಾವೆ. ನೆರವಾಗುತ್ತವೆ. ಹೇಳಲಿಚ್ಛಯಿಸಿದನು ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ. ಏನು ಹೇಳಲಿಚ್ಛಯಿಸಿದ ಒಂದು ಅಳುಕದೆ ಹೇಳಿಬಿಡುವಂಥದ್ದು ಇವನು ವಿಶೇಷ. ಅಂದ್ರೆ ಏನೋ ಒಂದು ವಿಚಾರ ವಸ್ತು, ವಿಚಾರಧಾರೆಯನ್ನು ಹೇಳಬೇಕಾಗಿತ್ತು ನಿಮ್ಮ ಮುಂದಂದಾಗ ಅವು ಪೂರ್ತಿಯಾಗಿ ಅದನ್ನು ಹೇಳಿಬಿಡುದು. ಈ ರೀತಿಯಾದಂತಹ ವಿಷಯ ವಸ್ತು ಹಿಂಗೈತಿ ಅನ್ನುವಂಥ ಅಂದ್ರೆ ಹೇಳಕ್ಕೆ ಯಾವುದೇ ರೀತಿಯಾದ ಸಂಕೋಚವನಲ್ಲಿ ಇರಲಿಲ್ಲ. ಅಲ್ಲದ ಪ್ರಭುಗಳಲ್ಲಿ ಹೇಳಬೇಕು, ತನ್ನ ತಲೆಯಲ್ಲಿ ಏನು ಬರ್ತಾ ಆ ವಿಚಾರ ವಸ್ತುವನ್ನು ಧಾರೆ ಅನ್ನಬಹುದು. ನೀವು ತಿಳ್ಬೋದು, ಈ ರೀತಿಯಾದಂಥ ವಿಚಾರ ವಸ್ತು ಹಿಂಗೈತಿ ಅಂತ ತಿಳ್ಬೋದು ಅಂತ ಹೇಳಿಬಿಟ್ಟಿದ್ದಾವ. ಯಾವುದೇ ರೀತಿಯ ಸಂಕೋಚ ಎನ್ನುವಂಥ ಪದನೇ ಬಂದಿದ್ದಿಲ್ಲ. ಅಂದ್ರೆ ಹೇಳಬೇಕಾಗಿದ್ದು ಅಂದ್ರೆ ಕರೆಕ್ಟ್ ಆಗ್ತದೋ ತಪ್ಪಾಗ್ತದೆ ಎನ್ನುವಂಥ ಭಾವನೆ ಅವನಲ್ಲಿ ಇರ್ತದೆ. ಹೇಳಬೇಕು, ಏನು ಹೇಳಬೇಕಂತ ಅಂದ್ಕೊಂಡಿರ್ತಾನ ಅದನ್ನು ಹೇಳೇ ಬಿಡುವಂಥವೇ ವೈಶಿಷ್ಟ್ಯ. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಮಾಡಿದ್ದಾನೆ. ತಾನು ಪಡೆದಂಥ ಲೋಕಾನುಭವವನ್ನು ಇತರರಿಗೆ ತಿಳಿಯುವಂತೆ ನೋಡಿ. ತಾನು ಪಡೆದಂಥ ಅನುಭವ, ನಾವೊಬ್ಬನೇ ಹಲವಾರು ವಿಚಾರ ವಸ್ತುಗಳನ್ನು ತಿಳ್ಕೊಂಡಿದ್ದೀನಿ, ನಾವೊಬ್ಬ ಪಂಡಿತನಿದ್ದೀನಿ, ನಾವೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದೀನಿ, ನಾನು ಎನ್ನುವಂಥ ಅಹಂಕಾರ ನಮ್ಮಲ್ಲಿ ಇರಬಾರ್ದಂತಲ್ಲ. ಒಬ್ಬ ಹೇಳ್ತಾನ, ನಾನು ತಿಳ್ಕೊಂಡಿನಿ, ಯಾವಾಗ ನಾ ತಿಳ್ಕೊಡಂದು ಒಂದು ಯಾವುದೇ ವಿಚಾರ ವಸ್ತು. ಒಂದು ಏನೋ ನಾವು ಸೈಕಲ್ ಹೊಡೆಯುವಂಥದ್ದು, ಸೈಕಲನ್ನು ನಾ ಕಲ್ತಿದ್ದೀನ ಇನ್ನೊಬ್ಬರಿಗೆ ಕಲಿಸುವಂಥ ಪ್ರೇರಣೆ ನಮ್ಮಲ್ಲಿ ಇರಬೇಕು. ನಾ ತಿಳ್ಕೊಂಡಿದ್ದು ಸಾಕು, ನಾ ಕಲ್ತೀನಿ, ಅವ್ರು ಕಲಿಸಿದೇನೇನೋ ಆ ಸೈಕಲ್ ನಮಗೆ ಸಿಗಲ್ಲ ಎನ್ನುವಂಥ ಭಾವನೆ ನಮ್ಮಲ್ಲಿ ಇರಬಾರ್ದು. ಕಲಿಬೇಕೆಲ್ಲರೂ, ಕಲಿಯುವಂಥ ಆಸಕ್ತಿ ಅವರೆಲ್ಲ ನಾವು ರೂಢಿಸಬೇಕು. ಯಾವುದೇ ರೀತಿ ನೋಡ್ರಿ, ಏನೇ ಮನುಷ್ಯ ನಡೆಯುವಂಥ ಮನುಷ್ಯ ಎಡವದೇ ಇದೆ. ಇನ್ನೂ ಸೈಕಲ್ ಉಳಿಸಿ ಬಿದ್ದು ಕೈಗೆ ಗಾಯ ಮಾಡ್ಕೊಂಡು ಹೆಂಗೆ ಹೋಗೋದು ಭಯ ಹುಟ್ಟಿಸ್ತಾರ. ಆದ್ರೂ ನಾವು ಕಲಿಯುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಆಸಕ್ತಿ ಅದರಲ್ಲಿ ನಾವು ಕೆರಳಿಸಿದ್ವಿ ಅಂದ್ರೆ ತಾನಾಗಿ ಕಲಿತಾರೆ. ಬಿದ್ದರೂ ಕಲೀಲೇಬೇಕು, ಎದ್ರೂ ಕಲೀಲೇಬೇಕು. ಕಲಿಬೇಕನ್ನುವಂಥ ಹಂಬಲ ನಮ್ಮಲ್ಲಿರಬೇಕು. ನೋಡ್ರಿ, ಒಂದು ನೀವು ಪ್ರಥಮ PUC ವಿದ್ಯಾರ್ಥಿಗಳಿದ್ರಿ,
ನೋಡಿ 10th ಈಗಾಗಲೇ ಮುಗಿಸಿ ತಮ್ಮ ಖುಷಿ ಬರುತ್ತೆ ಏನೋ ಕಲಿಯುವಂಥ ಆಸಕ್ತಿ ನಿಮ್ಮಲ್ಲಿ ಅದ ನೋಡ್ರಿ. 10th ಎಷ್ಟೆಲ್ಲ ಗೆಳೆಯರ ಸಮೂಹ ಇತ್ತು, ಅದರಾಗ ವಿಭಿನ್ನ ಆಗಿ ಒಂದು ITI, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಎಜುಕೇಷನ್, ಹಲವಾರು ಡಿಪ್ಲೊಮಾ ಈ ರೀತಿಯಾಗಿ ಕೋರ್ಸ್ಗಳ ಯೋಜನೆಯೊಂದಿಗೆ ನೀವು ಇಲ್ಲಿ ಬಂದಿರಿ. ಹೊಸ ಸ್ನೇಹಿತರು, ಹೊಸ ಉಲ್ಲಾಸ, ಇವೆಲ್ಲವೂ ಅನುಗುಣವಾಗಿ ನೀವು ಕಲಿಬೇಕು ಅನ್ನುವಂಥ ಆಸಕ್ತಿ ನಿಮ್ಮಲ್ಲಿ ಕೆರಳ 1 to 10th ವರೆಗೂ ಒಬ್ಬನೇ ಸ್ನೇಹಿತಿದ್ದ, ಅವನು ಬಿಟ್ಟು ನೀ ಗೊತ್ತಿದ್ದಿಲ್ಲ, ನಿನ್ಬಿಟ್ಟು ಅವನಿಗೆ ಅವ ಆಗೋದಿಲ್ಲ, ಅವ ಸೈನ್ಸ್ ಸಿಗೋದ, ನೀ ಆರ್ಟ್ಸ್ ಸಿಗೋದು. ಈ ರೀತಿಯಾದಂಥ ಭೇದ ಭಾವಗಳು ಇಲ್ಲಿ ಕಂಡು ಬರ್ತವೆ. ಇದೇ ರೀತಿ ಕಲಿಯುವಂಥ ಆಸಕ್ತಿ ನಮ್ಮಲ್ಲಿ ಯಾವ್ದಾದ ಆ ಆಸಕ್ತಿಗೆ ಅನುಗುಣವಾಗಿ ನಾವು ಹಂಚುವ ಪ್ರಯತ್ನ ನಾವು ಮಾಡಬೇಕು. ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ಅನಾಹುತಕ್ಕೂ ಆಹ್ವಾನ ಹೊತ್ತಂತೆ. ಪಂಚೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಈ ರೀತಿಯಾದಂಥ ನಮ್ಮ ಪಂಚೇಂದ್ರಿಯಗಳಿರ್ತಾವು. ಆ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಿಸಿಂದ ನಾವು ಕಾರ್ಯವನ್ನು ನಿರ್ವಹಿಸಬೇಕು. ದೇಹಕ್ಕೂ ಒಂದು ಬಂಡಿಗೆ ಹೋಲಿಸಿ ಅಂದ್ರೆ ತಿರುಗುವಂಥ ಬಂಡೆ, ಇದು ಸಾಗುತ್ತಾನೆ ಇರ್ತದೆ. ಅದು ನಮ್ಮ ಜೀವನ ಅದೇ ರೀತಿಯಾಗಿ ಸಾಗುತ್ತಾನೆ ಹೋಗ್ತದ. ಆ ಸಾಗುವಂಥ ಕ್ರಿಯೆಯಲ್ಲಿ ನಮ್ಮ 5 ಪಂಚೇಂದ್ರಿಯಗಳನ್ನೇನು ಹತೋಟಿಯಲ್ಲಿ ಇಟ್ಕೊಂಡು ನಾವು ಕಾರ್ಯವನ್ನು ನಿರ್ವಹಿಸಬೇಕು. ಅಂದಾಗ ಯಶಸ್ಸು ಆಗ್ಲಿಕ್ಕೆ ಸಾಧ್ಯ ಅದ. ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿದ್ದಂತೆ. ಈ ನಾವು ಪಂಚೇಂದ್ರಿಯಗಳನ್ನೇನು ಒಂದು ಹದ್ದುಬಸ್ತಿನಲ್ಲಿ ಇರ್ಲಿಕ್ಕಂದ್ರೆ ಒಂದು ಆಹ್ವಾನ, ಒಂದು ಏನಾಗ್ತದೆ ಇಲ್ಲಿ ಅನಾಹುತಕ್ಕೆ ಆಹ್ವಾನವಿದ್ದಂತೆ. ಅನಾಹುತ ಆಗ್ಲಕ್ಕೆ ಸಾಧ್ಯನೇ ಇದೆ. ನೋಡ್ರಿ, ಹಲವಾರು ರಸ್ತೆ ತಿರುವುಗಳಲ್ಲಿ ಅಪಘಾತ ವಲಯ, ರಸ್ತೆ ತಿರುವುದೇ ನಿಧಾನವಾಗಿ ಚಲಿಸಿ ಈ ರೀತಿಯಂಥ ಒಂದು ಆಹ್ವಾನ ಪತ್ರಿಕೆಗಳನ್ನು, ಆಹ್ವಾನ ಆಮಂತ್ರಣಗಳನ್ನು ಬರೆದಿರ್ತಾರಲ್ಲ, ಆ ರೀತಿಯಾಗಿ ನಾವು ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕಂದ್ರೆ ಅದೊಂದು ಆಹ್ವಾನಕ್ಕೆ ದಾರಿ ಆಗ್ತದೆ. ನಾಲಿಗೆ ಒಂದು ಪಂಚೇಂದ್ರಿಯದಲ್ಲಿ ಒಂದು ಮುಖ್ಯವಾದಂಥ ಅಂಗ ನಾಲಿಗೆ. ಆ ನಾಲಿಗೆ ಹೆಂಗೆ ಬೇಕು ನಾವು ಹಿಂಗೆ ಹರಿಬಿಟ್ಟಿವಿ ಅಂದ್ರೆ ಅಲ್ಲಿ ಏನಾವುದು ಒಂದು ಅನಾಹುತದಲ್ಲಿ ಸಾಕ್ಷಿ ಆಗ್ತದೆ. ಅನಾಹುತಕ್ಕೆ ನಾವು ಎಡೆ ಮಾಡಿದಂಗೆ ಆಗ್ತದ. ಅದಕ್ಕೆ ಏನಂತಾರ, ಈ ರೀತಿಯಾಗಿ ನಾವು ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಾಗ ಮಾತ್ರ ನಾವು ಶ್ರೇಷ್ಠ ವ್ಯಕ್ತಿ ಆಗ್ತೀವಿ. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಒಂದು ಆಡಂಬರ ಅಂದ್ರೆ ಶ್ರೀಮಂತಿಕೆಯ ಭಕ್ತಿ. ನೋಡ್ರಿ, ನಾವು ರುದ್ರಾಕ್ಷಿ ಹಾಕೊಳ್ಳೋದು, ಕಾಳಲ್ಲಿ ಕಪ್ಪು ಕಟ್ಕೊಳ್ಳೋದು, ಮೈ ತುಂಬ ಎಲ್ಬೇಕಲ್ಲಿ ಬತ್ತಿ ಹಚ್ಕೊಳ್ಳೋದು, ಈ ರೀತಿಯಾಗಿ ತೋರಿಸಿ ಒಂದು ಆಡಂಬರದ ಭಕ್ತಿಯನ್ನು ನಾವು ತೋರಿಸ್ಬಾರ್ದು. ಮನದಾಳದಲ್ಲಿಯೇ ನಮ್ಮ ಭಕ್ತಿ ಇರಬೇಕು. ಅಂದಾಗ ನಾವು ಒಬ್ಬ ಶ್ರೇಷ್ಠ ಭಕ್ತಿ ಆಗ್ತೀವಿ. ಜನನಿಮಿತ್ತಕ್ಕೆ ಜನರಿಗೆ ತೋರಿಸ್ಬೇಕು ಅಂತೇಳಿ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಆ ಭಕ್ತಿ ಅಡಗಿರಬೇಕು. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಯಾಂತ್ರಿಕವಾಗಿ ಅಂದ್ರೆ ಜನರಿಗೆ ತೋರಿಸುವಂಥ ರೀತಿ, ಯಾಂತ್ರಿಕವಾಗಿ ತೋರಿಸುವಂಥದ್ದು. ನಾ ಈ ರೀತಿಯಾದ ಶಿವಭಕ್ತನಂದಿನಿ, ಶಿವನನ್ನು ನನ್ನಲ್ಲೇ ಸಾಕ್ಷಾತ್ಕರಿಸಿಕೊಂಡಿನಿ, ಈ ರೀತಿಯಾಗಿ ಶಿವನನ್ನು ನಿನ್ನಲ್ಲಿ ಸಾಕ್ಷಾತ್ಕರಿಸ್ಕೋ, ಆದ್ರೆ ಬೇಡ, ನನ್ನ ಶಿವ ನಿನ್ನಲ್ಲಿ ಇರಲಿ, ಆದ್ರೆ ಅದನ್ನು ಯಾರಿಗೆ ತೋರ್ಪಡಿಸಬೇಡ, ಯಾರಲ್ಲಿ ನೀ ಆ ವಿಷಯ ವಸ್ತುವನ್ನು ಹೇಳಬೇಡ ಅಂತ ಹೇಳ್ತಾರೆ. ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ, ಅದೇ ರೀತಿಯಾದಂಥ ಒಂದು ಭಕ್ತಿಯನ್ನು ಪ್ರಶ್ನಿಸುವಂಥ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು, ಶರಣರು ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಇದೆ. ಈ ರೀತಿಯಾಗಿ ಒಂದು ವ್ಯತ್ಯಾಸವನ್ನು ಕಾಣುವಂಥ ಪ್ರವೃತ್ತಿ ಎಲ್ಲ ಜನರಲ್ಲಿ ಇದೆ. ದೇವರನ್ನೇ ಪ್ರಶ್ನಿಸುವ ಹಾಗೂ, ನೋಡ್ರಿ, ದೇವರನ್ನೇ ಪ್ರಶ್ನಿಸುವಂಥ ವ್ಯಕ್ತಿಗಳಾಗ ನಾವು ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವ ಧೈರ್ಯ ಇವನ ವಚನಗಳಲ್ಲಿ ಕಂಡು ಬರುತ್ತದೆ. ಒಂದು ಅಲ್ಲಮ್ಮ ಪ್ರಭುವಿನ ವಚನಗಳೇನು, ದೇವರನ್ನು ಪ್ರಶ್ನಿಸುವ, ನಾನೇ ದೇವರು ಎನ್ನುವಂಥದ್ದು ಹಲವಾರು ವಿಚಾರ ವಸ್ತುಗಳು ಇವನ ವಚನಗಳಲ್ಲಿ, ಅಲ್ಲಮ್ಮ ಪ್ರಭುವಿನ ವಚನಗಳಲ್ಲಿ ಕಂಡು ಬರ್ತದೆ. ನಾನೇ ದೇವರನ್ನೇ ಪ್ರಶ್ನಿಸುವಂಥ ವ್ಯಕ್ತಿ ಈ ಅಲ್ಲಮ್ಮ ಪ್ರಭು ಅದಾನ. ಯಾವ ರೀತಿಯಾಗಿ ಇವ ದೇವರನ್ನು ಪ್ರಶ್ನಿಸ್ತಾನ, ದೇವರನ್ನು ಯಾವ ರೀತಿಯಾಗಿ ಈ ವ್ಯಕ್ತಿ ಆ ದೇವರಲ್ಲೇ ತನ್ನನ್ನು ತಾನು ರೂಢಿಸಿಕೊಂಡು ನಾನು ಶ್ರೇಷ್ಠ ಎನ್ನುವಂಥ ಭಾವನೆಯಲ್ಲಿ ಅಲ್ಲಮ್ಮ ಪ್ರಭು ಬದುಕ್ತಾನ ಎನ್ನುವುದನ್ನು ಈ ಪದ್ಯದ ಕುರಿತು ನೋಡೋಣ. 2ನೇ ಪದ್ಯ ವಚನಗಳು, ಅಲ್ಲಮ್ಮ ಪ್ರಭುಗಳು ಬರೆದಂಥ, ಪ್ರಭು ದೇವರು ಬರೆದಂಥ ವಚನಗಳು. ನೋಡ್ರಿ, ಅವ್ರ ಹೆಸರೇನು, ಅಲ್ಲಮ್ಮ ಪ್ರಭು ದೇವರು. ದೇವರನ್ನು ತನ್ನಲ್ಲೇ ರೂಢಿಸಿಕೊಂಡಾರ, ನಾನೇ ದೇವರು ಅಂತೇಳಿ ಅಲ್ಲಮ್ಮ ಪ್ರಭು ಹೇಳ್ಯಾನ. ಅದಕ್ಕೆ ಅಲ್ಲಮ್ಮ ಪ್ರಭು ದೇವರು. ಹಲವಾರು ಪುಸ್ತಕಗಳನ್ನು ನೋಡೋಕೆ ನಾವು ಅಲ್ಲಮ್ಮ ಪ್ರಭು ದೇವರು ಅಂತೇಳಿ ಅವರ ಹೆಸರು ಚಿತ್ರದಾಗ್ಯದ. ನೋಡ್ರಿ, ಈ ಪದ್ಯದ ವಚನಗಳ ತಿರುಳು ಯಾವ ರೀತಿಯಾಗಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಪಾರಂಪರಿಕ ನಂಬಿಕೆ. ಅಂದ್ರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ನಾವು. ಯಾವ ರೀತಿಯಾಗಿ ಈ ಗಾದೆ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಬಿಡಿಸಿ ಹೊರ ಕಾಲು ಚಾಚ್ಬೋದಲ್ಲ ನಾವು. ಅಂದ್ರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು. ಕಾಲು ಹಾಸಿಗೆ ಬಿಡಿಸಿ ಹೊರಗಡೆ ಚಾಚಿದ್ರೆ ತಣ್ಣಗಾಗಬಹುದು. ಆ ಬಂಡೆಯ ತೇವವಾದಂಥ ವಾತಾವರಣ ನಮ್ಮ ಕಾಲಿಗಳು ನಿದ್ದೆ ಹತ್ತಲ್ಲ. ಅಂದ್ರೆ ಈ ರೀತಿಯಾದ ಒಂದು ಶ್ರೀಮಂತಿಕೆಯ ಜೀವನ ಇರಲಿ, ಬಡತನದ ಜೀವನ ಇರಲಿ, ನಮ್ಗೆ ಎಷ್ಟೈತಿ ಅಷ್ಟರ ಪೂರ್ತಿ ನಾವೇನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಅದನ್ನೆಲ್ಲ ಬಿಟ್ಟು ನಮ್ಮ ಇದ್ದದ್ದನ್ನು ಆಡಂಬರವನ್ನು ಬಿಟ್ಟು ಹೆಚ್ಚಿನ ಆಡಂಬರದಲ್ಲಿ ನಾವು ತೊಡಗಿದೀವಿ ಅಂದ್ರೆ ಅಲ್ಲಿ ನಾವೇನು ಹಾಸಿಗೆ ಬಿಟ್ಟು ಕಾಲು ಹೊರಗಡೆ ಬಿದ್ದಂಗೆ ಆಗ್ತದೆ.
ಅದಕ್ಕೆ ಇಲ್ಲಿ ಹೇಳ್ತಾರ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ. ಹಾಸಿಗೆ ಇದ್ದಷ್ಟೇ ನಾವು ಕಾಲ ಚಾಚಬೇಕು, ಅದನ್ನ ಬಿಟ್ಟು ಹೆಚ್ಚಿಗೆ ಕಾಲು ಚಾಚಲಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಯಾವ ರೀತಿಯಾಗಿದೆ, ಒಂದು ಬಡತನದ ಜೀವನ ಇರಲಿ, ಶ್ರೀಮಂತಿಕೆಯ ಜೀವನ ಇರಲಿ, ಆ ಜೀವನಕ್ಕೆ ಅನುಗುಣವಾಗಿ ನಮ್ಮ ಬಂಡಿ ಸಾಗಲೇಬೇಕು. ಜೀವನ ಎನ್ನುವಂಥ ಬಂಡಿ ಇದು. ಆ ಜೀವನ ಬಂಡಿ ನಾವು ಸಾಗಿಸ್ಬೇಕಾಗಿತ್ತಂದ್ರೆ ಒಂದೆಷ್ಟೈತಿ, ಮೊದಲ ಏನೈತಿ ಏನಿಲ್ಲ ಎನ್ನುವಂಥ ಅರಿವು ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನಾವು ಜೀವನದ ನೌಕೆಯನ್ನು ಸಾಗಿಸ್ಕೊಂಡು ಹೋಗಕ್ಕೆ ಸಾಧ್ಯ ಅದ. ನೋಡ್ರಿ, ಎಲ್ಲರಲ್ಲಿಯೂ ಈ ಜೀವನ ನೌಕೆ ಇದೆಯಲ್ಲ. ಆ ಜೀವನ ನೌಕೆ ಸಾಗಿಸ್ಬೇಕಂತಂದ್ರೆ ಅತಿ ಶ್ರೇಷ್ಠವಾದಂಥ, ಅತಿ ಬುದ್ಧಿವಂತ ಆದಂಥ ನೌಕಾಗಾರ ಬೇಕೇ ಬೇಕು. ಅಂದ್ರೆ ಜೀವನ ಬಂಡಿಯನ್ನು ನಡೆಸುವಂಥ ವ್ಯಕ್ತಿ ಇರಲೇಬೇಕು. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ. ಈ ಆಧುನಿಕವಾದಂಥ ಜೀವನ ಶೈಲಿಯನ್ನು ಒಂದು ಮಹತ್ವಾಕಾಂಕ್ಷೆಯಿಂದ ಕೂಡಿದೆ. ಇದು ಹಲವಾರು ಮಹತ್ವಗಳು ಇದರಲ್ಲಿದ್ದಾವೆ. ಒಂದು ಮಹತ್ವಾಕಾಂಕ್ಷೆಯಿಂದ ನಮ್ಮ ಜೀವನ ಶೈಲಿ ಕೂಡ್ಯದ. ಯಾವ ರೀತಿಯಾಗಿ ನಾವು ಜೀವನ ನಡೆಸಬೇಕು ನೋಡ್ರಿ. ಒಂದು ನಾಯಿ ತಿಪ್ಪಿ ಮೇಲೆ ಸಹಿತ ಬದುಕುವಂತಹದ್ದು. ಯಾವ ರೀತಿ ಅದೇ ರೀತಿಯ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತನ್ನದೇ ಆದಂಥ ಒಂದು ಅಹಂಕಾರ, ಗರ್ವ, ಶ್ರೇಷ್ಠತೆಯ ಮೂಲಕ ಮನುಷ್ಯ ಬದುಕಬೇಕಾಗ್ತದೆ. ನೋಡ್ರಿ, ಮನುಷ್ಯ ಬದುಕಬೇಕಾದ್ರೂ ತನ್ನದೇ ಆದಂಥ ಒಂದು ಶೈಲಿ ಬೇಕು, ತನ್ನದೇ ಆದಂಥ ಹಲವಾರು ಮಾರ್ಗಗಳದಾವು. ಆ ಮಾರ್ಗಗಳ ಮೂಲಕ ಏನಾಗುತ್ತೆ, ವ್ಯಕ್ತಿ ಬದುಕಬೇಕಾಗ್ತದೆ. ಬದುಕುವುದಂದಾಗ ಸುಮ್ಮನೆ ಬದುಕುವುದಲ್ಲ, ಇದು ಬದುಕಿ ಸಾಕ್ಷಾತ್ಗೊಳಿಸ್ಬೇಕಾಗ್ತದೆ. ಬದುಕಿಗೆ ಯಾಕೆ ಬಂದೀವಿ ನಾವು? ಈ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ತಕ್ಷಣ ಅದಕ್ಕೋಸ್ಕರ ನಾವು ಬಂದೀವಿ. ಆ ಕಾರ್ಯವನ್ನು ಮೊದಲು ಮಾಡಬೇಕು. ಅದನ್ನೆಲ್ಲ ಬಿಟ್ಟಿಸಿ ಇನ್ನೊಬ್ಬರಿಗೆ ಹೊರೆಯಾಗಿ ಬದುಕುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಬದುಕ್ರಿ ಬೇಡಲ್ಲ. ಯಾವ ರೀತಿಯಾಗಿ ನನಗೆ ನಾನೇ ಶ್ರೇಷ್ಠ, ಇನ್ನೊಬ್ಬರಿಗೆ ನಾವು ಭಾರವಾಗಿಲ್ಲ ಎನ್ನುವಂಥ ಶೈಲಿಯಲ್ಲಿ ನಾವು ಬದುಕಬೇಕು. ಅಂದಾಗ ಈ ಬದುಕಿಗೊಂದು ಸಾರ್ಥಕ ಸಿಗ್ತದೆ. ಈ ಬದುಕಿದಕ್ಕೂ ಈ ಜೀವನ ಸಾರ್ಥಕ ಆಗ್ತದೆ. ಅದನ್ನೆಲ್ಲ ಬೇಡಿಕೆಯಿಂದ ಇನ್ನೊಬ್ಬರ ಮೇಲೆ ಅವಲಂಬನೆಯಿಂದ ನಾವು ಬದುಕಿದ್ವಿ ಅಂದ್ರೆ ಈ ಜೀವನ ಇದ್ರೂ ನಶ್ವರ, ಇದ್ರೂ ಇಲ್ಲದಂತೆ ಈ ಜೀವನ ನಾವು ಸಾಗಿಸಬೇಕಾಗ್ತದೆ. ಅದಕ್ಕೆ ನಾನು ಎನ್ನುವಂಥ ಅಹಂಕಾರ ಅದರಲ್ಲಿ ಇರಬೇಕು. ನಾನು ಜೀವಿಸ್ತೀನಿ, ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂದಾಗ ನಾನು ಎನ್ನುವಂಥ ಅಹಂಕಾರ ಬರಲಿ. ಅದನ್ನೆಲ್ಲ ಬಿಟ್ಟು ಅಲ್ಪ ಸ್ವಲ್ಪಕ್ಕೆ ನಾನು ಎನ್ನುವಂಥ ಅಹಂಕಾರ ಇರ್ತಾರೆ. ಆ ಅಹಂಕಾರ ಏನ್ ಮಾಡ್ತದೆ, ನಮ್ಮನ್ನು ನಾಶಗೊಳಿಸಿಬಿಡ್ತದೆ. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನು ಒಳಗು ಭಿನ್ನ. ನೋಡ್ರಿ, ಮನುಷ್ಯ ತನ್ನದೇ ಆದಂಥ ಮನುಷ್ಯನಿಗೆ ಒಳ ಮನಸ್ಸು, ಹೊರ ಮನಸ್ಸು ಎರಡು ರೀತಿಯಾದಂಥ ಮನಸ್ಸುಗಳು ಇಲ್ಲಿ ಕಂಡು ಬರ್ತಾವೆ. ನೋಡ್ರಿ, ನಮ್ಮದೇ ಒಂದು ಶಾಲೆಗೆ ಹೋಗ್ಬೇಕನ್ನುವಂಥ ಮನಸ್ಸು, ಶಾಲೆಗೆ ಹೋಗಪ್ಪ ಅಂತ ಹೇಳ್ತದ. ಇನ್ನೊಂದು ಮನಸ್ಸು ಇರುತ್ತೆ, ಶಾಲೆಗೆ ಹೋಗಬೇಡ. ಈ ರೀತಿಯಾದಂಥ ಒಳ ಮನಸ್ಸು ಮತ್ತು ಹೊರ ಮನಸ್ಸುಗಳು ಕಾರ್ಯ ಮಾಡ್ತಾವೆ. ನೋಡ್ರಿ, ಒಳ ಮನಸ್ಸು ಇರ್ತದೆ, ಸರ್ ಪಾಠ ಹೇಳಕತ್ತಾರ ಕೂತ್ಕೊಂಡು ಕೇಳಾಮ ಅಂತದ. ಹೊರ ಮನಸ್ಸು ಅಂತ ನಡಿ ಬಸ್ ಸ್ಟ್ಯಾಂಡ್ಗೆ ಹೋಗಂತದ. ಬಸ್ ಸ್ಟ್ಯಾಂಡ್ಗೆ ಹೋಗಮ್ಮ ಅನ್ನುವಂಥ ಮನಸ್ಸಿನ ಕಡೆ ನೀವು ಲಕ್ಷ್ಯ ಕೊಟ್ಟಿಲ್ಲ, ಆ ಪಾಠ ನೀವು ಎಷ್ಟು ಹೊತ್ತು ಕೇಳಿದ್ರು ಆ ಪಾಠ ನಿಮಗೆ ಅರ್ಥನೇ ಆಗಲ್ಲ. ಅದೇ ರೀತಿ ನಾವು ಪಾಠ ಅರ್ಥ ಆಗಲೇಬೇಕಾಗಿತ್ತು. ಆ ಪಾಠಕ್ಕೆ ನಾವು ಅನುಗುಣವಾಗಿ ನಾವು ಬದುಕಬೇಕಾಗಿತ್ತು. ಏನಾಗಿತ್ತು, ಒಳ ಮನಸ್ಸಿನ ಮಾತನ್ನು ಕೇಳಬೇಕು. ಇಲ್ಲಿ ಒಳ ಮನಸ್ಸು ಯಾವುದು, ಹೊರ ಮನಸ್ಸು ಯಾವುದು ನಮ್ಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ. ವೇಗವಾಗಿ ಚಲಿಸುವಂತ ವಸ್ತು ಇದು ಮನಸ್ಸು. ಯಾವುದೇ ಒಂದು ವಿದ್ಯುತ್ ಶಕ್ತಿನೇ ಇರಲಿ, ಯಾವುದೇ ವಾಹನ ಇರಲಿ, ಈ ಮನಸ್ಸಿನಕ್ಕಿಂತಲೂ ವೇಗವಾಗಿ ಚಲಿಸಕ್ಕೆ ಸಾಧ್ಯನೇ ಇಲ್ಲ. ಬೆಳಕು ಸಹಿತ ಈ ಮನಸ್ಸಿನಕ್ಕಿಂತಲೂ ವೇಗವಾಗಿ ಚಲಿಸಲ್ಲ. ಆ ಮನಸ್ಸನ್ನು ನಮ್ಮ ಕೈಯಿಂದ ಹಿಡಿದಿಡಲು ಸಾಧ್ಯನೇ ಇಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ, ಹೊರ ಜಗತ್ತಿಗೆ ತೋರಿಸಿಕೊಳ್ಳುವುದೇ ಬೇರೆ, ಒಳ ಜಗತ್ತಿಗೆ ತೋರಿಸಿಕೊಳ್ಳುವಂಥದ್ದೇ ಬೇರೆ. ಕ್ರಮಕ್ಕಿಂತಲೂ ಅವನ ಒಳಗೂ ಭಿನ್ನ. ಒಳಗೆ ಏನ್ ಮಾಡಿರ್ತಾನ ಆ ವ್ಯಕ್ತಿ, ವಿಭಿನ್ನವಾದಂತಹ ರೀತಿಯಲ್ಲಿ ಆ ವ್ಯಕ್ತಿ ತೋರ್ಪಡಿಸಿರ್ತಾನ. ಅಂದ್ರೆ ಬೇರೆಯಾದಂಥ ತೋರಿಕೆಗೊಂದು, ತೋರಿಕೆಗೆ ಇರಲಾರ್ದೊಂದು. ಅಂದ್ರೆ ಜನರಿಗೆ ನೋಡ್ರಿ, ಎಂಥ ಶ್ರೇಷ್ಠವಾದ ವ್ಯಕ್ತಿ, ಆ ರೀತಿ ಕೆಲಸಗಳು ಮಾಡ್ತಾನೆ, ಈ ರೀತಿ ಅಂದ್ರೆ ತೋರಿಕೆಗೆ ಸೀಮಿತವಾದಂಥ ವ್ಯಕ್ತಿಗಳು ಇರ್ತಾರ. ನೋಡ್ರಿ, ಒಳಗೆ ನೋಡಿದ್ರು ಒಂದೇ ರೀತಿಯಾಗಿರ್ಬೇಕು, ಹೊರಗಡೆ ನೋಡಿದ್ರು ಒಂದೇ ರೀತಿ. ಅಂತ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಅನ್ನ ಕೊಡುವವನು ಪ್ರತ್ಯಕ್ಷ ದೈವ. ನೋಡ್ರಿ, ಅನ್ನ ಕೊಡುವವನೇ ಪ್ರತ್ಯಕ್ಷ ದೈವ. ಇಲ್ಲಿ ಅನ್ನ ಕೊಡುವವನು ಯಾರು? ರೈತನೇ ಒಬ್ಬ ನಮ್ಮ ಪ್ರತ್ಯಕ್ಷ ದೈವ, ಪ್ರತ್ಯಕ್ಷ ದೇವರು ಇದ್ದಂಗ. ಅಂದ್ರೆ ಕಣ್ಣಿಗೆ ಕಾಣುವಂತ ದೇವರು ಯಾರು? ಇಲ್ಲಿ ರೈತ, ಅನ್ನ ಕೊಡುವಂತ ವ್ಯಕ್ತಿ ಅಂತೇಳಿ ಇಲ್ಲಿ ಪ್ರತ್ಯಕ್ಷ ದೈವ ಅಂತೇಳಿ ಅಲ್ಲಮ ಪ್ರಭುಗಳು ತಮ್ಮ ವಚನಗಳ ಮೂಲಕ ಸಾರಿ ಹೇಳ್ತಾರ. ಅವರು ಯಾರು? ಇಲ್ಲಿ ಅನ್ನ ಕೊಡುವಂತ, ಅಂದ್ರೆ ರೈತನಿಗೆ ನಾವು ಪ್ರತ್ಯಕ್ಷ ದೇವರು ಅಂತೇಳಿ ಪ್ರತ್ಯಕ್ಷ ದೈವ ಅಂತ ಕರಿಬೇಕು ಅಂತ ಹೇಳ್ತಾರ ಅವರು. ನೋಡ್ರಿ, ವಚನಗಳಿಂದ ಪದ್ಯ ಭಾಗ ಯಾವ ರೀತಿ. ಕಾಲುಗಳೆಂಬುವು ಗಾಲಿ ಕಂಡಯ್ಯ. ಕಾಲುಗಳೆಂಬುವಂಥದ್ದು ಎರಡು ನಮ್ಮ ದೇಹವನ್ನು ಕುರಿತು. ದೇಹ ಯಾವ ರೀತಿಯಾಗಿ ಅದ, ಯಾವ ರೀತಿಯಾಗಿ ದೇಹದ ಬಂಡಿಯನ್ನು ನಾವು ಸಾಗಿಸ್ಕೋಬೇಕು. ಜೀವನ ಬಂಡಿ ಇದು. ನಾವು ಜೀವನ ಹುಟ್ಟಿನಿಂದ ಸಾಯುವವರೆಗೆ ಯಾವ ರೀತಿಯಾಗಿ ನಾವು
ಕೆಲಸ ಕಾರ್ಯಗಳು ಮಾಡ್ಬೋದು ಸಾಕ್ತೀವಿ, ಅದು ಜೀವನ ಬಂಡೆ ಸಾಗಬೇಕಾದ ನೋಡ್ರಿ. ಈ ತಾಳಿಕೋಟಿ ಬಸ್ ಸ್ಟ್ಯಾಂಡಿಂದ ಬಸ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತಂದ್ರೆ ಯಾವ ರೀತಿಯಾಗಿ ಸಾಕೋತ ತನ್ನ ಗಾಲಿಗಳನ್ನು ಹುಡ್ಕೋತ ಹೋಗ್ತದ. ಅಲ್ಲಿ ಎಲ್ಲಾ ರೀತಿಯಾದಂಥ ಮಷಿನರಿಗಳು ಕಾರ್ಯಗಳು ಮಾಡಿದಾಗ ಅಲ್ಲಿ ಕಾರ್ಯಗಳಾಗ್ತದ. ಬಿಜಾಪುರ ತಲುಪಿದಾಗ ಕಾರ್ಯ ಯಶಸ್ವಿ ಆಗ್ತದ. ಅದೇ ರೀತಿಯಾಗಿ ಈ ಕಾಲುಗಳೆಂಬುವು ಗಾಲಿ ಕಂಡಯ್ಯ. ಈ ಕಾಲುಗಳು ಎನ್ನುವಂಥದ್ದೇನು, ಎರಡು ಗಾಲಿಗಳು ತಿರುಗಿದಾಗ ಮಾತ್ರ ಇಲ್ಲಿ ನಾವು ಯಶಸ್ಸನ್ನು ಕಾಣಲು ಸಾಧ್ಯ ಅದ. ನೋಡ್ರಿ, ಗಾಲಿಗಳನ್ನು ಕಂಡು ಮೊದಲು ಚೌಕಾಕಾರದ ಗಾಲಿಗಳನ್ನು ಕಂಡುಹಿಡಿದಿತ್ತು, ಎಷ್ಟೆಲ್ಲ ಸಮಸ್ಯೆಗಳಾಗಬೇಕು. ಅದೇ ರೀತಿಯಾಗಿ ಮುಂದೆ ವೃತ್ತಾಕಾರದ ಗಾಲಿಗಳು, ಭೂಲೋಕ ವೃತ್ತಿರೋದ್ರಿಂದ ವೃತ್ತೋ ಯಾವ ರೀತಿಯಾಗಿ ವೃತ್ತಾಕಾರವನ್ನು ಕಂಡುಹಿಡಿದು ಅಂದ್ರೆ ವೇಗವಾಗಿ ಚಲಿಸಲು ಅನುಕೂಲ ಆಗ್ತದೆ. ಅಂದ್ರೆ ಇಲ್ಲಿ ಶ್ರಮದ ವ್ಯತ್ಯಯ ಕಡಿಮೆ ಆಗ್ತದೆ, ಶ್ರಮ ಸ್ವಲ್ಪ ಪ್ರಮಾಣದಲ್ಲಿ ಶ್ರಮ ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾದಂಥ ಗಾಲಿಗಳು. ಕಾಲುಗಳೆಂಬುವು ಗಾಲಿ ಕಂಡಯ್ಯ ಅಂದ್ರೆ ಕಾಲುಗಳು ಎನ್ನುವಂಥದ್ದು ನಮ್ಮ ಎರಡು ಕಾಲುಗಳು ಗಾಲಿಗಳಿದ್ದಾಗ ಉರುಳಲಿಕ್ಕೆ ಸಹಾಯಕವಾಗ್ತದೆ. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಈ ಬಂಡಿಗೆ ಹೋಲಿಸಿ ಅಂದ್ರೆ ನಮ್ಮ ಜೀವನ ನೌಕೆ, ಒಂದು ಜೀವನ ಬಂಡಿ ಯಾವ ರೀತಿಯಾಗಿ ಸಾಗಬೇಕು ಅಲ್ಲಮ ಪ್ರಭು ವಚನಗಳ ಮೂಲಕ ಹೇಳ್ತಾರ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ನಮ್ಮ ಎರಡು ಕಾಲುಗಳು ಗಾಲಿ. ದೇಹವೆಂಬುದು ಒಂದು ಬಂಡಿಗೆ ಹೋಲಿಸಿ ಹೇಳ್ತಾನವ. ನಮ್ಮ ಇಡೀ ಶರೀರ ಏನು ಕಾಲು ಎರಡು ಕಾಲುಗಳನ್ನು ಬಿಟ್ಟು ಇಡೀ ದೇಹ ಏನಾಗಿದೆ ಒಂದು ತುಂಬಿದ ಬಂಡಿ. ಅಂದ್ರೆ ಒಂದು ತುಂಬಿದ ಬಂಡಿಯನ್ನು ನಾವು ಸಾಗಿಸ್ಬೇಕಾಯ್ತಂದ್ರೆ ಎಷ್ಟೆಲ್ಲ ಪರಿಶ್ರಮ ನಾವು ಪಡ್ಬೇಕಾಗುತ್ತೆ. ಅದೇ ರೀತಿ ಸಂಸಾರ ಜೀವನ ಅದೇ ಅದ. ನಾವು ಹುಟ್ಟಿನಿಂದ ಸಾಯುವವರೆಗೆ ಈ ಜೀವನ ಬಂಡಿಯನ್ನು ನಾವು ಸಾಗಿಸ್ಬೋದನೆ ಏನಾಗುತ್ತದ ಒಂದು ಮುಕ್ತಿಯ ಕಡೆಗೆ ಅಂದ್ರೆ ನಮ್ಮ ಜೀವನ ಸಾಕ್ಷಾತ್ಕರಿಸಿಕೊಳ್ಬೇಕಾಯ್ತು, ಜೀವನವನ್ನು ವೃದ್ಧಿಸಿಕೊಳ್ಬೇಕಾಯ್ತಂದ್ರೆ ಈ ನೌಕಾ ಬಂಡಿಯನ್ನು ಏನ್ ಮಾಡ್ಬೇಕು ನಾವು ಸಾಗಿಸ್ಕೊಂತಲೇ ನಾವು ಹೋಗ್ಬೇಕು. ಮರಣದ ಕಡೆಗೆ, ಜನನದಿಂದ ಮರಣದ ಕಡೆಗೆ ನಮ್ಮ ಬಂಡಿಯನ್ನು ಸಾಗಿಸ್ಕೊಳ್ತಾ ಹೋದಾಗ ಮಾತ್ರ ನಾವೊಂದು ಮುಕ್ತಿ ಪಡಿತೀವಿ. ಮುಕ್ತಿ ಪಡೆದಾಗನೇ ನಮ್ಮ ಮೋಕ್ಷ ಸಿಗ್ತದ ಅಂತೇಳಿ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರ. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಅಂದ್ರೆ ತುಂಬಿದಂತ ನಮ್ಮ ದೇಹ ಒಂದು ಬಂಡಿ ಅಂದ್ರೆ ಎತ್ತಿನ ಗಾಡಿಯಲ್ಲಿ ಹಲವಾರು ಚೀಲ ಹಲವಾರು ಮೂಟೆಗಳನ್ನ ಹಾಕೊಂಡು ನಾವು ಸಾಗಿಸಬೇಕಾಗಿದೆ. ಇಲ್ಲಿ ಬಂಡಿಯ ಹೊಡೆಯುವವರೈವರು ಮಾನಿಸರು. ಇಲ್ಲಿ ಬಂಡಿ ಹೊಡೆಯುವಂತ 5 ಮಾನಿಸರು, ಪಂಚೇಂದ್ರಿಯಗಳು. ನಮ್ಮ 5 ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಪಂಚೇಂದ್ರಿಯಗಳು ಏನದಾವೆವು ನಮ್ಮ ಬಂಡಿಯನ್ನು, ನಮ್ಮ ಜೀವನ ಬಂಡಿಯನ್ನು ಓಡಿಸುವಂತ ವ್ಯಕ್ತಿಗಳು. ನೋಡ್ರಿ ಯಾವ ರೀತಿಯಾಗಿ ಹೇಳ್ತಾರ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಪಂಚೇಂದ್ರಿಯಗಳು. ಕಿವಿ ಕೇಳ್ತದ, ಕಣ್ಣುಗಳು ನೋಡ್ತಾವು, ಮೂಗು ವಾಸನೆಯನ್ನು, ನಾಲಿಗೆ ಮಾತನಾಡ್ತದ, ಚರ್ಮ ಸೂಕ್ಷ್ಮವಾದ ವಸ್ತುಗಳನ್ನು ಮುಟ್ಟಿದಾಗ ಒಮ್ಮೆ ಮನಸ್ಸಿಗೆ ಹೇಳ್ತದ. ಈ ರೀತಿಯಾದಂಥ 5 ಪಂಚೇಂದ್ರಿಯಗಳು ಏನ್ ಮಾಡ್ತಾವು ಈ ಬಂಡಿಯನ್ನು ಸಾಗಿಸ್ಕೊಂಡು ಹೋಗುವಂತ ಕಾರ್ಯವನ್ನು ಮಾಡ್ತಾವ ಅಂತ ಹೇಳ್ತಾನ ನಮ್ಮ ಪ್ರಭು. ಬಂಡಿ ಹೊಡೆಯುವವರೈವರು ಮಾನಿಸರು. 5 ಪಂಚೇಂದ್ರಿಯಗಳು ಈ ಜೀವನ ಬಂಡಿಯನ್ನು ಸಾಗಿಸ್ಕೊಂಡು ಹೋಗ್ಬೇಕಂದ್ರ 5 ಜನ ಅದಾರ. ಇಲ್ಲಿ 5 ಜನ ಮಾನಿಸರು ಏನ್ ಮಾಡ್ತಾರ, ನಮ್ಮ ಬಂಡಿಯನ್ನು ತುಳುಕೋತಿ ಬಂಡಿ ಸಾಗ್ತಾನೆ ಹೋಗ್ತದ. ಒಬ್ಬರಿಗೊಬ್ಬರು ಸಮಯವಿಲ್ಲಯ್ಯ. ಒಬ್ಬರಿಗೊಬ್ಬರಿಗೆ ಸಮಯ ಇಲ್ಲ. ಇಷ್ಟೆಲ್ಲ ಶ್ರೇಷ್ಠ ವ್ಯಕ್ತಿಗಳದರ, ಸಮಯನೇ ಇವರಲ್ಲಿಲ್ಲ. ಒಬ್ಬರಿಗೊಬ್ಬರು ಸಮಯವಿಲ್ಲಯ್ಯ. ಅದರಿ ಇಚ್ಛೆಯನ್ನರಿಯದು ಪಡೆಯದಿರಣ್ಣ. ಈ ರೀತಿಯಾಗಿ ಅದರ ಇಚ್ಛೆಗನುಗುಣವಾಗಿ ಪಡೆಯದಿದ್ದರೆ ಅಂದ್ರೆ ನಡೆಯದಿದ್ದರೆ, ಆ ಇಚ್ಛೆಗನುಗುಣವಾಗಿ ಆ ಪಂಚೇಂದ್ರಿಯಗಳ ಇಚ್ಛೆಗನುಗುಣವಾಗಿ ನಡೆಯದಿದ್ದರೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ. ಅದರ ಅಚ್ಚು ಅಂದ್ರೆ ಅದರ ಈ ದೇಹದ ಅಚ್ಚು ಮುರಿಯಿತು ಗುಹೇಶ್ವರ. ಈ ದೇಹದ ಅಚ್ಚು ದೇಹದ ಇಚ್ಛೆ ಎಲ್ಲ ಮುಗಿದೋಯ್ತು ಅಂತೇಳಿ ಇಲ್ಲಿ ಗುಹೇಶ್ವರ ತನ್ನ ಕಾಲುಗಳೆಂಬು 2 ಬಂಡಿ ಕಾಲುಗಳು ಕಣ್ಣಯ್ಯ. ಕಾಲುಗಳೇ 2 ಗಾಲಿಗಳು. ಈ ಶರೀರಕ್ಕೆ 2 ಕಾಲುಗಳೇ ಗಾಲಿಗಳಾಗ್ಯಾವು. ಈ ದೇಹ ಎಂಬುದು ತುಂಬಿದ ಬಂಡಿ ಅಂದ್ರೆ ದೇಹ ಎಂಬುದು ತುಂಬಿದ ಬಂಡಿ. ಆ ಬಂಡಿಯನ್ನು ನಾವು ಸಾಗಿಸ್ಕೊಳ್ತಾನೆ ಹೋಗ್ಬೇಕು. ಬಂಡಿಯ ಹೊಡೆಯುವವರು 5 ಮಾನಿಸರು. ಬಂಡಿಯ ಹೊಡೆಯುವಂತ 5 ಪಂಚೇಂದ್ರಿಯಗಳು ಏನಂತಾವು 5 ಮಂದಿ ಮಾನಿಸರು. ಒಬ್ಬರಿಗೊಬ್ಬರು ಸಮಯವಿಲ್ಲಯ್ಯ. ಒಬ್ಬರಿಗೆ ಸಮಯವಿಲ್ಲ. ಎಲ್ಲರೂ ತಮ್ಮದೇ ಆದಂತ ಒಂದು ಇಚ್ಛಾಶಕ್ತಿಯಲ್ಲಿ ಕೂಡಿದವರೇ. ಅದರ ಇಚ್ಛೆ ನರಿದು ಹೊಡೆಯದಿರಣ್ಣ ಅಂದ್ರೆ ಅದರ ಇಚ್ಛೆಗ ಮರೆತೇನೋ ನಡಿಬಾರದು ನಾವು. ಅದರ ಅಚ್ಚು ಮುರಿಯಿತು ಗುಹೇಶ್ವರ ಅಂದ್ರೆ ದೇಹದ ಇಚ್ಛೆ, ಅದರ ಅಂದ್ರೆ ದೇಹದ ಇಚ್ಛೆ ಮುರಿಯಿತು ಗುಹೇಶ್ವರ. ಹೊಟ್ಟೆಯ ಮೇಲೆ ಕಟುಗರದ ಮೊಟ್ಟೆಯ ಕಟ್ಟಿದಡೇನು ಅಂದ್ರೆ ಹೊಟ್ಟೆಯ ಮೇಲೆ ಒಂದು ಕೆಟ್ಟದಾದಂತ ಒಂದು ಗಂಟು ಮೂಟೆಯನ್ನು ಕಟ್ಟಿಟ್ರ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಅದನ್ನು. ಬಂಗಾರ ಐತಿ, ರೊಕ್ಕ ಐತಿ, ಹಣ ಅದ, ಸಂಪತ್ತದ, ಎಲ್ಲವನ್ನು ಹೊಟ್ಟೆ ಮೇಲೆ ಕಟ್ಕೊಂಡು ಕಿಸಿಂದ ಮುಡ್ಕೊಂಡ್ಬಿಡ್ರಿಪ್ಪ, ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಅದನ್ನು. ಹೊಟ್ಟೆಯ ಮೇಲೆ ಕಟುಗರದ ಮೊಟ್ಟೆಯ ಕಟ್ಟಿದಾಳೆ ಏನಯ್ಯ. ಈ ರೀತಿಯಾಗಿ ಒಂದು ಗಂಟದ ಸಂಪತ್ತದ ಸಿರಿವಂತಿಕೆ ನಮ್ಮಲ್ಲಿ ಅದ. ಅವೆಲ್ಲ ಸಿರಿವಂತಿಕೆಯನ್ನು ಕಟ್ಕೊಂಡು ಕಿಸಿಂದ ಹೊಟ್ಟೆ ಮೇಲೆ ಇಟ್ಕೊಂಡು ಕಿಸಿಂದ ಕೂತ್ರ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಅದನ್ನು. ಬಂಗಾರದ ರೊಕ್ಕ ಅದ, ಉಣ್ಲಾಕ ಅನ್ನಿಲ್ಲ,
ಜೋಳ ಇಲ್ಲ, ಅಕ್ಕಿ ಇಲ್ಲ ಅಂದಾಗ ನಾವು ಬದುಕಲಿಕ್ಕೆ ಸಾಧ್ಯ ಅದ. ಬೆಳಿಬೇಕು, ರೈತರು ಬೆಳೆದಾಗನೇ ನಮಗೆ ಸಿಗ್ಲಕ್ಕೆ ಸಾಧ್ಯ ಅದ. ಹಣ ಅದು ಸಂಪತ್ತದ, ನಮ್ಮಲ್ಲಿ ಏನು ಡೀಸೆಲ್ ಸಿಗ್ತದ, ಪೆಟ್ರೋಲ್ ಸಿಗ್ತದ, ನೀರೇ ಸಿಗಲ್ಲ ಕುಡಿಲಾಕ. ನೋಡ್ರಿ ಅಂಥ ದೇಶ ಎಲ್ಲಿ ನಾವು ಬೋರ್ವೆಲ್ಗಳು ಹಾಕಿ ನಮ್ಮಲ್ಲಿ ನೀರು ಯಾವ ರೀತಿ ಸಿಗ್ತದ, ಆ ಕಡೆ ಎಲ್ಲ ಏನಾಗ್ತದ ಪೆಟ್ರೋಲ್ ಡೀಸೆಲ್ ಸಿಗ್ತಾವೆ. ಕುಡಿಲಾಕ ನೀರು ಗಾಳಿ ಇರಲಿಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನೀರಿರಲಿಲ್ಲ ಅಂದ್ರೆ ಒಂದಿನ ಬದುಕಬಹುದು, ಗಾಳಿ ಇರಲಿಲ್ಲ ಒಂದು ನಿಮಿಷನೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಅಂಥ ನೀರೇ ಸಿಗಲ್ಲ ಅಲ್ಲಿ. ಆಹಾರ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಮನುಷ್ಯ ಬದುಕಲಕ್ಕ ನೀರು ಬೇಕೇ ಬೇಕು. ನೋಡ್ರಿ ಪೆಟ್ರೋಲ್ ಡೀಸೆಲ್ ತುಟ್ಟಿಯಾದಂಥ ಪದಾರ್ಥಗಳು ಸಿಗ್ತಾವು, ನೀರು ಸಿಗಲ್ಲ. ನೋಡ್ರಿ 10 ರೂಪಾಯಿ 20 ರೂಪಾಯಿ ಲೀಟರ್ ನೀರು ನಮ್ಮಲ್ಲಿ ಅದ, ಅದೇ ಪೆಟ್ರೋಲ್ 100 ರೂಪಾಯಿ ಲೀಟರ್ ನಾವು ಪೆಟ್ರೋಲ್ ಅನ್ನು ತಗೋತೀವಿ. ಈ ರೀತಿಯಾಗಿ ಅಲ್ಲಿ ಪೆಟ್ರೋಲ್ ಸಿಕ್ಕರೂ ನೀರು ಸಿಗಲ್ಲ. ಹೊಟ್ಟೆಯ ಮೇಲೆ ಕಟುಗರದ ಮೊಟ್ಟೆಯ ಕಟ್ಟಿದಡೇನು, ಹೊಟ್ಟೆಯ ಮೇಲೆ ಒಂದು ಸಂಪತ್ಭರಿತವಾದಂಥ ಮೂಟೆಯನ್ನು ಕಟ್ಟಿಟ್ರು ಏನಾಗ್ತದ, ಗಂಟು ಕಟ್ಟಿಟ್ರು ಮೊಟ್ಟೆಯ ಅಂತ ಗಂಟನ್ನು. ಹಸಿವು ಹೋಗಿದೆ, ಹಸಿವು ಏನಾದ್ರು ಕಮ್ಮಿ ಆಗ್ತದ ನಮಗ. ಹೊಟ್ಟೆಯ ಮೇಲೆ ನಾವೇನ್ ಮಾಡ್ತೀವಿ, ಗಂಟು ಮೂಟೆಯನ್ನು ಸಂಪತ್ಭರಿತ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲ ಸಂಪತ್ತನ್ನು, ರೊಕ್ಕ, ಆಭರಣಗಳನ್ನೆಲ್ಲ ಕಟ್ಟಿರ್ತೀವಿ. ಹಸುವನ್ನು ಹಿಂಗ್ಲಕ್ಕೆ ಸಾಧ್ಯ ಇಲ್ಲ. ಹಸು ಹಿಂಗಿರ್ತದನು ಹಿಂಗ್ಲಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ನೋಡ್ರಿ ನಮಗೆ 5 ರೂಪಾಯಿ ಸಿಕ್ಕ ಒಂದು ಹೊಟ್ಟೆ ತುಂಬುತ್ತದ, ಎಷ್ಟು ಹೊಟ್ಟೆ ಹಸ್ತದ ತುಂಬುತ್ತದ, ಅದೇ ಒಂದು ಅರೆ ಕಾಲಕ್ಕೆ ಮಾತ್ರ ಸಿಗುತ್ತ. ಮತ್ತೆ ಅದೇ 5 ರೂಪಾಯಿ ಬಳಸಿ ನಾವು ಊಟ ಮಾಡಲೇಬೇಕು. ಅದಕ್ಕೆ ಕೇಳ್ತಾನೆ ಹೊಟ್ಟೆಯ ಮೇಲೆ ಕಟುಗರದ ಮೊಟ್ಟೆ ಕಟ್ಟಿದಡೇನು, ಹಸಿವು ಹೋಗಿದೆ. ಹಸಿವು ಹೋಲಕ್ಕೆ ಸಾಧ್ಯ ಅದನು. ಹೊಟ್ಟೆಯ ಮೇಲೆ ಒಂದು ಗಂಟು ಕಟ್ಟಿಸಿದಿರ್ತೀವಿ ಅಂದ್ರೆ ನಾವು ಹಸಿವು ಹೋಲಕ್ಕೆ ಸಾಧ್ಯ ಅದನು. ಅಂಗದ ಮೇಲೆ ಲಿಂಗ ಶಾಶ್ವತವಾದಡೇನು, ಭಕ್ತನಾಗಬಲ್ಲನೆ. ಅಂಗದ ಮೇಲೆ ಅಂದ್ರ ನಮ್ಮ ಶರೀರದ ಮೇಲೆ, ಲಿಂಗದ ದೃಷ್ಟಿಯಿಂದ ನಾ ಶಿವಭಕ್ತದೀನಿ ಅಂತೇಳಿ ಭಕ್ತನಾಗಿ ಜನರಲ್ಲಿ ತೋರ್ಪಡಿಸುವಂತ ವಾತಾವರಣವನ್ನು ನಿಲ್ಲಿಸಿದಂದ್ರ ನಾವು ಭಕ್ತನಾಗಲು ಸಾಧ್ಯ ಅದ. ಮನಸ್ಸಿನ ಆಳದಲ್ಲಿಯೇ ನಾವು ಭಕ್ತಿಯನ್ನು ರೂಢಿಸಿಕೊಳ್ಬೇಕು, ಶಿವನನ್ನು ನಮ್ಮಲ್ಲಿ ನೆನೆಸ್ಕೊಳ್ಬೇಕು. ಅಂದ್ರೆ ತೋರ್ಪಡಿಕೆಗೆ ಡಾಂಬಿಕ ಭಕ್ತಿ ನಮ್ಮಲ್ಲಿ ಇರಬಾರ್ದು, ಒಳಗೆ ಆಳವಾದಂಥ ಭಕ್ತಿ ಇರಬೇಕು. ಡಾಂಬಿಕ ಭಕ್ತಿ ಯಾರಲ್ಲಿರ್ತದ ಅವ ಭಕ್ತನೇ ಅಲ್ಲ. ಅಂಗದ ಮೇಲೆ ಲಿಂಗ ಶಾಶ್ವತವಾದಡೇನು, ಭಕ್ತನಾಗಬಲ್ಲನೆ. ಅಂಗದ ಮೇಲೆ ಅಂದ್ರೆ ಶರೀರದ ಮೇಲೆ ಲಿಂಗವನ್ನು ನೋಡಿಸಿಂದ ನಾ ಶಿವಭಕ್ತದೀನಿ, ನಾ ಹಂಗದೀನಿ ಹಿಂಗದೀನಿ, ನಾ ಲಿಂಗಾಯತದೀನಿ ಅಂತೇಳಿ ಕಿಸಿಂದ ಅಡ್ಡಾಡುವ ಮೂಲಕ ಏನಾಗ್ತದ, ಶಿವನ ಭಕ್ತ ಆಗಲಕ್ಕೆ ಸಾಧ್ಯನೇ ಇಲ್ಲ. ಅಂಗದ ಮೇಲೆ ಶರೀರದ ಮೇಲೆ ಲಿಂಗವನ್ನು ಹಾಕೊಂಡು ಕಿಸಿಂದ ನಾ ಬಸವಣ್ಣ ಭಕ್ತದೀನಿ, ಬಸವಣ್ಣನ ಸಮಕಾಲೀನದೀನಿ, ಬಸವಣ್ಣಷ್ಟು ಶ್ರೇಷ್ಠದೀನಿ ಅಂತ ಕಿಸಿಂದ ಬಸವಣ್ಣ ಹಲವು ಎಲ್ಲ ಜನರಿಗೆ ಲಿಂಗವನ್ನು ಕಟ್ಟಿಸಿದ. ಅದೇ ರೀತಿಯಾಗಿ ಶರೀರದ ಮೇಲೆ ನಾವು ಲಿಂಗವನ್ನು ಕಟ್ಕೊಂಡು ಕಿಸಿಂದ ಅಡ್ಡಾಡಿದ್ರೆ ನಾವು ಶ್ರೇಷ್ಠ ಭಕ್ತನಾಗಲ್ಲ. ಒಳ ಮನಸ್ಸಿನಲ್ಲಿ ಏನಿರ್ಬೇಕು, ಭಕ್ತಿಯ ಭಾವನೆಗಳಿರ್ಬೇಕು. ಭಕ್ತ ಯಾವಾಗಿರ್ಬೇಕು, ಒಳ ಮನಸ್ಸಿನಲ್ಲಿ ಭಕ್ತ, ಧಾರ್ಮಿಕ ಭಕ್ತನಾಗಬಾರ್ದು. ಒಳ ಮನಸ್ಸಿನಲ್ಲೇ ಶಿವನನ್ನು ಅಡಗಿಸಿಕೊಂಡು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಮಾತ್ರ ನಾವು ಶ್ರೇಷ್ಠ ಭಕ್ತನಾಗ್ತೀವಿ. ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದಡೆ ಅಂದ್ರೆ ಒಂದು ಇಟ್ಟಂತ ಕಲ್ಲು ಏನಾಗ್ತದ, ಮೇಳೆಯ ಮೇಲೆ ಅಂದ್ರೆ ಒಂದು ಪೊದೆಯ ಮೇಲೆ ಸಿಲುಕಿದಡೆ. ಆ ಕಲ್ಲು ಲಿಂಗವೇ, ಆ ಮೇಳೆ ಭಕ್ತನೇ ಇಟ್ಟಾತ ಗುರುವೇ. ಆ ಕಲ್ಲು ಏನಾಗ್ತದ, ಒಂದು ಪೊದೆಯ ಮೇಲೆ ಇಟ್ಟಂತ ಕಲ್ಲು ಆ ಶಿವಭಕ್ತನಿಗೆ ಆ ಕಲ್ಲು ಲಿಂಗವಾಕಿಸಿದ ಪರಿಣಾಮ ಬೀರ್ತನು. ಆ ಕಲ್ಲು ಏನಾಗ್ತದ, ಒಂದು ಲಿಂಗ ಆಗಕ್ಕೆ ಸಾಧ್ಯ ಇರ. ನಮ್ಮ ಶರೀರದ ಮೇಲೆ ಏನ್ ಮಾಡ್ತೀವಿ, ಲಿಂಗವನ್ನು ನಾವು ಕಟ್ಕೋತೀವಿ. ಏನ್ ಮಾಡ್ತೀವಿ, ಒಂದು ಯಾವುದೇ ಒಂದಿರಲಿ ಆ ಕಲ್ಲಿ ನಾವು ಪೂಜೆ ಮಾಡಿ ಕಾಯಿ ಒಣಗಿಸಿದ ವಿಭೂತಿ ಕುಂಕುಮವನ್ನು ಹಚ್ಚಿರ್ ಸಾಕು, ಎಲ್ಲರೂ ಏನ್ ಮಾಡ್ತಾರ, ಸಾಕ್ಷಾತ್ಕರಿಸಿ ನಮಸ್ಕರಿಸ್ತಾರ. ಅದೇ ರೀತಿಯಾಗಿ ಈ ಕಲ್ಲಿನ ಮೇಲೆ ಅವನೊಂದು ಹೇಳ್ತಾನೆ ಅಲ್ಲಮ ಪ್ರಭು, ಯಾವ ರೀತಿಯಾಗಿ ಒಂದು ಕಲ್ಲ ದೇವರನ್ನು ಕಂಡು ನಾವೇನ್ ಮಾಡ್ತೀವಿ, ಕಲ್ಲ ನಾಗರ ಕಂಡರೆ ಹಾಲ ದೇವರಯ್ಯ, ಅದೇ ಜೆಟ್ಟ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಈ ರೀತಿಯಾಗಿ ಒಂದು ವಚನ ನೋಡ್ರಿ. ಅದೇ ಕಲ್ಲ ನಾಗರ ಕಂಡ್ರೆ ಸಾಕು, ನಾವು ನಾಗರ ಪಂಚಮಿ ದಿವಸ ಏನ್ ಮಾಡ್ತೀವಿ, ಹೋಗಿಸಿದ ಹಾಲನ್ನ ಎರಿತೀವಿ. ಅದೇ ಜೊಟ್ಟ ನಾಗರ ಕಂಡ್ರೆ ಸಾಕು, ಅದೇ ನಾಗರ ಅಮಾವಾಸ್ಯೆ ಅಲ್ಲಿ ಹೋಗಿಸಿ ನಾಗಪ್ಪಗೆ ಹಾಲು ಎರೆಯುವಂತ ಅದೇ ನಿಜವಾದ ನಾಗಪ್ಪನ ಸಾಕು, ಆ ನಾಗಪ್ಪನ ಕೊಲ್ಲೆಂಬುವರಯ್ಯ. ಈಗ ಕೊತ್ತು ಬಿಡ್ರಿ, ಆ ನಾಗಪ್ಪ ಏನು ವಿಷಕಾರಿಯಾದಂತ ಹಾವು ಐತೆಂದು ಆ ಹಾವನ್ನು ಕೊಂದು ಬಿಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಕಲ್ಲು ದೇವರ ಕಂಡು ನಮಸ್ಕರಿಸುವುದು ಯಾಕ, ನಮ್ಮ ಶರೀರನೇ ಏನಾದೊಂದು ದೇವರದ, ಇದೊಂದು ಗುಡಿಯದ. ಆ ಗುಡಿಯಲ್ಲಿ ನಿಮ್ಮ ಮನಸ್ಸೆಂಬ ದೇವರನ್ನು ಇಟ್ಕೊಂಡು ಕಿಸಿಂದ ನೀವು ಸಾಕ್ಷಾತ್ಗೊಳಿಸ್ಕೋರಿ, ಜೀವನ ಮುಕ್ತಿಗೊಳಿಸ್ಕೋರಿ ಅಂತೇಳಿ ಅಲ್ಲಮ ಪ್ರಭು ಹೇಳ್ತಾರ. ಇಟ್ಟಾತ ಗುರುವೇ ಅಂದ್ರೆ ಈ ಮನಸ್ಸಿನಲ್ಲಿ ನಾವು ಭಕ್ತಿ ಇಟ್ಟಾಗ ಆ ಗುರುವಿನ ಕಾಣಕ್ ಸಾಧ್ಯ ಅದ. ಇದ್ದಪ್ಪರ ಒಪ್ಪ ಕಂಡಡೆ ನಾಚುವೇನಯ್ಯ ಗುಹೇಶ್ವರ. ಇಂಥ ವ್ಯಕ್ತಿಗಳನ್ನು ಕಂಡ್ರ ಆ ಗುಹೇಶ್ವರ, ಆ ದೇವರೇ ನಾಸ್ತನಂತ. ಅಂದ್ರೆ ದೇವರನ್ನು ತನ್ನಲ್ಲೇ ಸಾಕ್ಷಾತ್ಗೊಳಿಸಿಕೊಂಡಂತ ವ್ಯಕ್ತಿಯನ್ನು ಕಂಡ್ರ ಆ ದೇವರೇ ಗುಹೇಶ್ವರನೇ ಏನ್ ಮಾಡ್ತಾನ, ನಾಚ್ತಾನ ಅಂತೇಳಿ ಹೇಳ್ತಾರ. ಆ ದೇವನಲ್ಲದೆ ನೀ ದೇವನೇ, ಆ ದೇವನಲ್ಲದೆ ನೀ ದೇವನೇ. ನೋಡ್ರಿ, ಆ ದೇವರು ಶ್ರೇಷ್ಠ, ನೀ ದೇವನೇ ಅಂದ್ರ ಆ ದೇವರಲ್ಲದೆ ನೀ ದೇವನೇ. ಆ ದೇವರು ನಾನೇ ದೇವರು
ಎನ್ನುವಂಥ ಭಾವನೆ ನಮ್ಮಲ್ಲಿರಬೇಕು. ಆ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ನನಗೇಕೆ ಸಲಹೆ, ನಾನೇ ದೇವನಾದಾಗ ನನಗೇಕೆ ಸಲಹೆ. ದೇವರನ್ನು ನಾನೇ ಸಾಕ್ಷಾತ್ಕರಿಸ್ಬಿಟ್ರೆ ಆ ದೇವರಿಂದ ನಮ್ಗೆ ಸಲಹೆ ಸಿಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವರ ಮಾರ್ಗದಲ್ಲಿ ನಾವು ನಡ್ಕೋತ ಹೋಗ್ಬಿಡ್ತೀವಿ. ದೇವರು ಯಾವ ರೀತಿಯಾಗಿ ಹೇಳ್ತಾನ ಅದೇ ಮುಕ್ತಿ ಮಾರ್ಗದಲ್ಲಿ ನಾವು ನಡಿತೀವಿ ಅಂದಾಗ ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ. ಆ ರೈತ ಒಂದು ಕುಡಿತೆ ಉದಕವರ ನೆರವೇ, ಈ ರೀತಿಯಾದಂಥದ್ದೊಂದು ಆ ರೈತ ಒಂದು ಕುಡಿತೆ ಉದಕವ ನೆರವ, ಈ ರೀತಿಯಾಗಿ ಒಂದು ಗುಟುಕನ್ನು ನಾವು ಕುಡಿಯುವುದರಿಂದ, ಉದಕ ಅಂದ್ರ ನೀರು, ಸಲೀಲ ಅಂದ್ರೆ ನೀರು, ಉದರ ಅಂದ್ರೆ ಪಟ್ಟೆ, ಉದಕ ಅಂದ್ರೆ ನೀರು. ನೋಡಿ ಎರಡು ಪದಗಳು, ಉದರ ಪಟ್ಟೆ, ಉದಕ ಅನ್ನುವಂಥ ಪದ ಬರ್ತಾರ ನೀರು, ಸಲೀಲ ಅಂದ್ರೆ ನೀರು ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಆ ರೈತ ಒಂದು ಕುಡಿತೆ ಉದಕವ ನೆರವೇ ಅಂದ್ರೆ ಇಲ್ಲಿ ನೀರನ್ನು ಒಂದು ಗುಟುಕ ನಾವು ನೀರನ್ನು ಕುಡಿಯುವ. ಹಸಿದಾಗ ಒಂದು ತುತ್ತು ಹೊರಗವನ್ನಿಕ್ಕುವೆ, ಹಸಿದಾಗ ಒಂದು ತುತ್ತು ಆಗ್ಯದಂದಾಗ ಒಂದು ತುತ್ತು ನಾವು ಅನ್ನವನ್ನು ನೀಡಿದಾಗ, ಹಸಿದಾಗ ಒಂದು ತುತ್ತು ಉರಗವನ್ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ. ಈ ರೀತಿಯಾಗಿ ಒಂದು ತುತ್ತು ಆಹಾರವನ್ನು ನಮ್ಮ ಉಣಗಲು ಕೊಟ್ಟಾಗ ಎಷ್ಟು ನಮ್ಮ ಸಂತೃಪ್ತಿ ಆಗ್ತದೆ. ಅದೇ ರೀತಿಯಾಗಿ ಈ ಶಿವನನ್ನು ನಾವು ಸಂತೃಪ್ತ ಭಾವನದಿಂದ ನಾ ದೇವ ಕಾಣ ಗುಹೇಶ್ವರ, ಆ ಗುಹೇಶ್ವರನ್ನು ನಾವು ಈ ರೀತಿಯಾಗಿ ಕಾಣ್ತೀವಿ. ಈ ರೀತಿಯಾಗಿ ಒಂದು ಗುಹೇಶ್ವರನ ಮಾರ್ಗದಲ್ಲಿಯೇ ನಾವು ನಡೀತೀವಿ ಅಂದಾಗೇನು ಈ ಜೀವನ ನೌಕಾ ಬಂಡಿ ಸಾಗ್ಲಕ್ಕೆ ಸಾಧ್ಯ ಅದ ಅಂತೇಳಿ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ. ಅಲ್ಲಮ್ಮ ಪ್ರಭುಗಳ ಅಂಕಿತ ನಾಮ ಗುಹೇಶ್ವರ. ಈ ಗುಹೇಶ್ವರದ ಮೂಲಕ ಹೇಳ್ತಾರೆ ಇವರು ವಚನಗಳನ್ನು. ಕಾಲುಗಳೆಂಬುವು ಗಾಡಿ ಕಂಡಯ ಅಂದ್ರೆ ಈ ಮನುಷ್ಯನ ಶರೀರವನ್ನೇ ಒಂದು ಬಂಡಿಯನ್ನು ಮಾಡ್ಕೊಂಡು ಗಿಸಿಂದ ಸಾಗುವಂತ ರೀತಿ ಯಾವ ರೀತಿಯಾಗದ, ಯಾವ ರೀತಿಯಾಗಿ ಮನುಷ್ಯ ಸಾಗ್ತಾನ, ಮನುಷ್ಯ ಸಾಗಿ ಒಂದು ಮುಕ್ತಿಯೆಡೆಗೆ ಹೋಗ್ಲಕ್ಕೆ ಸಾಧ್ಯ ಅದ ಹೇಳಿ ನಾವು ಹೇಳಬಹುದು. ನೋಡ್ರಿ, ಹಲವಾರು ವಚನಕಾರರು ತಮ್ಮದೇ ಆದಂಥ ವಚನಗಳ ಮೂಲಕ ಜಗತ್ತಿನ ಜನರಿಗೆ ಯಾವ ರೀತಿಯಾಗಿ ತಿಳಿ ಹೇಳ್ಯಾರ, ಯಾವ ರೀತಿಯಾಗಿ ನಾವು ಬದುಕನ್ನು ಸಾಗಿಸಬೇಕು, ಬದುಕನ್ನು ಸಾಗಿಸಿದಾಗ ಒಂದು ಮುಕ್ತಿ ಸಿಗ್ತದ, ಮುಕ್ತಿಯೆಡೆಗೆ ನಾವು ಹೋಗ್ಲಕ್ಕೆ ಸಾಧ್ಯ ಅದ. ನೋಡ್ರಿ, ಜೀವನದಲ್ಲಿ ನಾವು ಬದುಕಿವಂದಾಗ ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ಅಂದ್ರೆ ನಾವು ಸತ್ರು ಬದುಕಿದಂಥ ವ್ಯಕ್ತಿಗಳಾಗಬೇಕು. ಸತ್ರು ಬದುಕಿದಂಥ ವ್ಯಕ್ತಿಗಳು ಸತ್ತ ನೋಡ್ರಿ ನಮ್ಮ ಇರುವಿಕೆ ನಾವು ಯಾವ ರೀತಿಯಾಗಿ ಇದ್ದೀವಿ, ಹೆಂಗೆ ನಾವು ಜೀವನವನ್ನು ಸಾಗಿಸಿದ್ವಿ ಗೊತ್ತಾಗೋದು ಸತ್ತಾಗ ಮಾತ್ರ. ಸತ್ತಾಗ ಎಷ್ಟು ಜನರು ನಮ್ಮನ್ನು ಕಲಿತಾರ, ಎಷ್ಟು ಜನರು ಬಂದು ನಮ್ಮನ್ನು ಕೂಡ್ಕೋತಾರ. ಕೂಡಿಕೊಳ್ಳುವಿಕೆ ಅಂದ್ರೆ ನಮ್ಮ ಶವ ಸಂಸ್ಕಾರಕ್ಕೆ ಬಂದಿರ್ತಾರ. ಅವಾಗ ಆ ಮನುಷ್ಯನ ಯೋಗ್ಯತೆ ಗೊತ್ತಾಗ್ತದೆ. ಆ ಮನುಷ್ಯನ ಯೋಗ್ಯತೆ ಗೊತ್ತಾಗಬೇಕಾಯ್ತಂದ್ರೆ ಎಲ್ಲ ಜನರು ಆ ವ್ಯಕ್ತಿ ತೀರಿಕೊಂಡಾಗ ಸತ್ತಾಗ ಬಂದಾಗ ಎಷ್ಟು ಜನರು ಬಂದಿರ್ತಾರ, ಎಲ್ಲಿಯವರೆಗೆ ಕುಣಿಯ ತನಕ ಅಂದ್ರೆ ಆ ವ್ಯಕ್ತಿಯನ್ನು ಮುಚ್ಚುವ ತನಕ ಎಷ್ಟು ಜನರು ಬರ್ತಾರ, ಅವಾಗ ಮಾತ್ರ ಆ ವ್ಯಕ್ತಿಯ ಯೋಗ್ಯತೆ ಗೊತ್ತಾಗ್ತದೆ. ನೋಡ್ರಿ, ಮನೆಗೆ ಎಲ್ಲರೂ ಬಂದಿರ್ತಾರ ಅಂದ್ರೆ ತಮ್ಮ ಕಾರ್ಯಗಳನ್ನು ಬರೋದು ಹೋಗಿ ಬಿಡೋದು ಮಾಡುವಂಥದ್ದು ಅಲ್ಲಿ ಆ ವ್ಯಕ್ತಿ ಗೊತ್ತಾಗಬೇಕಾಗಿತ್ತ, ಆ ವ್ಯಕ್ತಿ ಯೋಗ್ಯತೆ ಗೊತ್ತಾಗಬೇಕಾಗಿತ್ತಂದ್ರೆ ಆ ವ್ಯಕ್ತಿ ಇಂತನ ಬರ್ಬೇಕು, ಆ ವ್ಯಕ್ತಿಯ ಪುಣ್ಯವರೆಗೆ ಯಾರು ಬರ್ತಾರ ಅವಾಗ ಆ ವ್ಯಕ್ತಿಯ ಶ್ರೇಷ್ಠತೆ ಗೊತ್ತಾಗದ. ನೋಡ್ರಿ, ಜೀವನದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ ಈ ರೀತಿಯಾದಂಥ ಒಂದು ಜೀವನ ನೌಕೆಯನ್ನು ನಾವು ಸಾಗಿಸ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಒಂದು ಶ್ರೇಷ್ಠ ವ್ಯಕ್ತಿಗಳಾಗಬೇಕು. ಏನೋ ನಮ್ಮ ಮನಸ್ಸುಗಳು ಎರಡು, ಒಳ ಮನಸ್ಸು ಮತ್ತು ಹೊರ ಮನಸ್ಸುಗಳು ಅದಾವು. ಆ ಒಳ ಮನಸ್ಸಿನಲ್ಲಿ ಏನು ಮಾಡಬೇಕು, ನಾವು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ ನಾವು ಬದುಕಿದಾಗ ನಾವು ಶ್ರೇಷ್ಠ ವ್ಯಕ್ತಿ ಆಗ್ತೀವಿ ಅಂದಾಗ ಮಾತ್ರ ನಮಗೆ ಮುಕ್ತಿ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಈ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ನೆಕ್ಸ್ಟ್ ನಾಳೆ ದಿನ ನಾವು ಗಟ್ಟಿವಾಳಯ್ಯ ಎನ್ನುವಂಥ ವ್ಯಕ್ತಿ ಬರೆದಂಥ ಅಲ್ಲಮ್ಮ ಪ್ರಭುಗಳ ವಚನ ನೋಡಿದ್ವಿ. ಎರಡನೇದವರು ಗಟ್ಟಿವಾಳಯ್ಯ. ಗಟ್ಟಿವಾಳಯ್ಯನವರು ಯಾವ ರೀತಿಯಾದಂಥ ವಚನಗಳನ್ನು ಬರೆದರು, ಅವ್ರ ವಚನಗಳ ಮೂಲಕ ಏನು ಜಗತ್ತಿಗೆ ತೋರಿಸಿಕೊಟ್ರು. ಗಟ್ಟಿವಾಳಯ್ಯನವರು ಏನು ತಮ್ಮ ವಿಚಾರಧಾರೆಗಳು, ಇಲ್ಲಿ ಅಲ್ಲಮ್ಮ ಪ್ರಭುಗಳ ವಿಚಾರಧಾರೆಗಳು ನಾವು ನೋಡಿದ್ವಿ. ಅಂದ್ರೆ ದೇಹ ಶರೀರ ಕುರಿತು ಶರೀರ ದೇವರು ಅಂತ ಹೇಳಿಸಿಂದ ಅವ್ರು ಹೇಳಿದರು. ಈ ಶರೀರದ ಬಂಡಿಯನ್ನು ನಾವು ತುಂಬಿಸ್ಕೊಂಡು ಹೋಗ್ಬೇಕಂದ್ರೆ ದೇವರಲ್ಲಿ ನಾವು ಹೋಗ್ಬೇಕಾಗಿದೆ. ಜನನಾಗ್ಯದ, ಜನರಿಂದ ನಾವು ಎಲ್ಲಿ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ ಅಂತೇಳಿ ಎಲ್ಲರ ಆಶಾಭಾವ ಇದೆ. ಆ ಸ್ವರ್ಗಕ್ಕೆ ಯಾವ ರೀತಿ ನಾವು ಸಾಕೊಂಡು ಹೋಗ್ಬೇಕಂತ ಇವ್ರು ಹೇಳಿದ್ರು. ನಾವು ನಾಳೆ ತರಗತಿ ಏನು ಮಾಡಬೇಕು, ಒಂದು ಗಟ್ಟಿವಾಳಯ್ಯನವರು ಬರೆದಂಥ ವಚನಗಳ ಸಾರಾಂಶ ಯಾವ ರೀತಿ ಅದ, ಅವ್ರು ಯಾವ ರೀತಿಯ ಜನರಿಗೆ ತಿಳುವಳಿಕೆಯನ್ನು ಹೇಳಿದ್ರು ಅನ್ನುವಂಥದ್ದು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.